ಸ್ಟೇಟಸ್ ಅದು ಹಾಕ್ರಪ್ಪ. ನಿಮ್ ಸರ್ವ್ ಮಾಡೋದೆಲ್ಲಾದ್ರು ನಿಮ್ಗೆಲ್ಲಾದ್ರು ಚಲೋ ಅನಿಸ್ತಾ ಇತ್ತ ಅಂದ್ರೆ, ಸೊ ಯೂಸ್ ಆಗ್ತಾ ಇತ್ತು ಅಂತಂದ ಹೇಳಿದ್ರೆ ವಾಟ್ಸಪ್ ಸ್ಟೇಟಸ್ ಅದು ಹಾಕ್ರಿ. ಸೊ ಎಲ್ರಿಗೂ ಶೇರ್ ಮಾಡ್ರಿ, ಗ್ರೂಪ್ ಗಳಿಗೆ ಶೇರ್ ಮಾಡ್ರಿ, ಪ್ರತಿಯೊಬ್ಬರಿಗೂ ರೀಚ್ ಆಗ್ಲಿ. ಎಸ್, ನೋಡೋಣ. ಸೊ ನೆಕ್ಸ್ಟ್ ತುಂಬಾ ವ್ಯೂಸ್ಗಳು ಆಮೇಲೆ ಸಬ್ಸ್ಕ್ರೈಬರ್ಸ್ ಆಗ್ತಾರಂತ ನಾನು ನಿಮ್ ಕಡೆಯಿಂದ ಏನಂತ ಹೇಳಿದ್ರೆ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀನಿ. ಎಸ್. ನೋಡ್ರಿ, ಈ ತರ ಏನ್ ಮಾಡ್ತಾರ ಅಂತ ಹೇಳಿದ್ರೆ ಕ್ವಶನ್ಸ್ ಗಳನ್ನ ಕೇಳ್ತಾರ. ಒಂದು 7-8 ನಂಬರ್ಸ್ ಗಳನ್ನ ಕೊಟ್ಬಿಟ್ಟು ಮುಂದಿನ ಸಂಖ್ಯೆ ಯಾವುದು ಅಂತ ಕೇಳ್ತಾರ. ಅವೆಲ್ಲ ಏನಂತ ಹೇಳಿದ್ರೆ ಒಂದು ಲಾಜಿಕ್ ಒಳಗಡೆ ಇರ್ತವೆ. ಈಗ ಫಾರ್ ಎಕ್ಸಾಂಪಲ್ ಇವಾಗ ನೋಡ್ರಿ, ಫಸ್ಟ್ ಒಂದ್ ನೋಡೋಣ. ಸೊ 28 ಇದೆ, ಅದಾದ ನಂತರ 18 ಇದೆ, ಆಮೇಲೆ 12 ಇದೆ, ಆಮೇಲೆ 8 ಇದೆ. ಸೊ ನೆಕ್ಸ್ಟ್ ಏನಂತ ಹೇಳಿದ್ರೆ ಏನ್ ಬರುತ್ತೆ ಅಂತ ಕ್ವಶನ್ ಕೇಳಿದ್ರೆ ನಮ್ಗೆ ಇಲ್ಲಿ ಏನಂತ ಹೇಳಿದ್ರೆ, ನಾನು ಯಾವಾಗ್ಲೂ ನಿಮ್ಗೆ ಹೇಳ್ತೀನಿ, ಫಸ್ಟ್ ಏನಂತ ಹೇಳಿದ್ರೆ ಯಾವ್ದಾದ್ರು ಒಂದ್ ಸಂಖ್ಯೆನ ಆಡ್ ಮಾಡ್ತಾ ಹೋಗೋದು, ಅಂದ್ರೆ ಕೂಡಿಸ್ತಾ ಹೋಗೋದು. ಬರುತ್ತಾ ಏನ್ ನೋಡೋದು. ಸೊ ಇಲ್ಲ, ಮೈನಸ್ ಮಾಡ್ತಾ ಹೋಗೋದು. ಯಾವ್ದಾದ್ರು ಒಂದು ಸಂಖ್ಯೆನ ಎಲ್ಲದಕ್ಕೂ ಏನಂತ ಹೇಳಿದ್ರೆ ಒಂದೇ ನಂಬರ್ ಇಂದ ಮೈನಸ್ ಮಾಡ್ತಾ ಹೋದ್ರೆ ಬರುತ್ತಾ, ಅದು ಸ್ಟೆಪ್ ಬೈ ಸ್ಟೆಪ್ ಮೈನಸ್ ಮಾಡ್ತಾ ಹೋದ್ರೆ ಬರುತ್ತೆ. ಅದನ್ನ ನೋಡೋಣ. ಆಮೇಲೆ ಮಲ್ಟಿಪ್ಲಿಕೇಶನ್ ಮಾಡಿದ್ರ, ಇಲ್ಲ ಡಿವೈಡೆಡ್ ಬೈ ಮಾಡಿದ್ರ, ಇವ್ ಯಾವ್ದೂ ಆಗ್ಲಿಲ್ಲ ಅಂತಂತ ಹೇಳಿದ್ರೆ ನೆಕ್ಸ್ಟ್ ಸ್ಕ್ವೇರ್, ಇಲ್ಲ ಅಂತಂತ ಹೇಳಿದ್ರೆ ಕ್ಯೂಬ್. ಸೊ ಇಷ್ಟರಲ್ಲಿ ಏನಂತ ಹೇಳಿದ್ರೆ ಈ 6 ಮೆಥಡ್ಗಳ ಒಳಗಡೆ ಏನಂತ ಹೇಳಿದ್ರೆ ನಮ್ಗೆ ಕೊಟ್ಟಿರ್ತಾರೆ. ಇವಾಗ ನಾವು ನೋಡೋಣ. ಸೊ ಫಸ್ಟ್ ಏನೈತೆ ಅಂತ ಹೇಳಿದ್ರೆ 28 ಐತೆ. ಓಕೆ, ನೆಕ್ಸ್ಟ್ 18 ಐತೆ. ಸೊ 28 ಮತ್ತು 18ಕ್ಕೆ ಎಷ್ಟು ಡಿಫ್ರೆನ್ಸ್ ಐತೆ ನೋಡ್ರಿ. ಸೊ 28 ಮತ್ತು 18ಕ್ಕೆ ಎಷ್ಟು ಡಿಫ್ರೆನ್ಸ್ ಐತೆ ಅಂತ ಹೇಳಿದ್ರೆ -10 ಮಾಡಿದಾನ. ಎಸ್, ಫಸ್ಟ್ ನಾವು ನೋಡೋದು ಹೋಗೋಣ. ಈಗ 18ರೊಳಗೆ 12 ಕಳೆದ್ರೆ, ಅಂದ್ರೆ 18ರಿಂದ ಏನಂತ ಹೇಳಿದ್ರೆ 12 ಬರಕ್ಕೆ ಎಷ್ಟು ಡಿಫ್ರೆನ್ಸ್ ಐತೆ, ವ್ಯತ್ಯಾಸ ಎಷ್ಟೈತೆ. ಸೊ ಎಷ್ಟೈತಪ್ಪ ಅಂತ ಹೇಳಿದ್ರೆ -6 ಮಾಡಿದಾನ. -6 ಮಾಡಿದಕ್ಕೆ 12 ಬಂದೈತೆ. ಸೇಮ್ ಅದೇ ತರ ನೋಡ್ರಿ ಇದ್ರಲ್ಲಿ. ಸೊ 12ರಾಗ ಅಂದ್ರ 12 ಆದ ನಂತರ 8 ಬರ್ಬೇಕಂತ ಹೇಳಿದ್ರೆ ಎಷ್ಟು ಮೈನಸ್ ಮಾಡಿದಾನ. ಸೊ ತುಂಬಾ ಇಂಪಾರ್ಟೆಂಟ್, -4 ಮಾಡಿದಾನ. ಎಸ್, ಎಷ್ಟು ಮಾಡಿದಾನ, -4 ಮಾಡಿದಾನ. ಸೊ ಅದಾದ ನಂತರ ನೆಕ್ಸ್ಟ್ ನಾವು ಎಷ್ಟು ಮಾಡಿದ್ರೆ ಬರ್ಬೇಕು ಅಂತಂದ ಹೇಳಿ ನಾವು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರ್ತೀವಿ. ಎಸ್ ನೋಡ್ರಿ. ಸೊ ಇವಾಗ ಏನಂತಂದ ಹೇಳಿದ್ರೆ ಇಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ನೋಡ್ರಿ. ಸೊ ಇದ್ರೊಳಗೆ ಏನೈತೆ ಅಂತಂದ ಹೇಳಿದ್ರೆ -10 ಮಾಡಿದಾನ. ಅದಾದ ನಂತರ ನೆಕ್ಸ್ಟ್ ಏನಂತಂದ ಹೇಳಿದ್ರೆ -6 ಮಾಡಿದಾನ. ಅದಾದ ನಂತರ ನೆಕ್ಸ್ಟ್ ಏನ್ ಮಾಡಿದ ಅಂತಂದ ಹೇಳಿದ್ರೆ -4 ಮಾಡಿದಾನ. ಸೊ ಇನ್ ಎಷ್ಟು ಮೈನಸ್ ಮಾಡಿದ್ರೆ ನಮಗೆ ನೆಕ್ಸ್ಟ್ ಸಂಖ್ಯೆ ಬರುತ್ತೆ. ಎಷ್ಟು ನೋಡ್ರಿ ಟೈಮ್ ಬರುತ್ತೆ. ಸರ್ ಇದು ಏನು ಮುಂದೇನು ಗೊತ್ತಾಗೋತ್ರಿ ಇಲ್ರಿ. ಮತ್ತ 10 ಐತ್ರಿ, 6 ಐತ್ರಿ, 4 ಐತ್ರಿ, ನೆಕ್ಸ್ಟ್ ಯಾವ್ದ್ ಮಾಡಿದ್ರೆ ಏನ್ ಬರುತ್ತೆ ಅಂತ ನಮ್ಗೆ ಗೊತ್ತಾಗೋತ್ರಿ. ಎಸ್ ನೋಡೋಣ. ಈಗ ನೋಡ್ರಿ ಈ ತರ ಐತೆ, ಇದೊಂಥರ ಏನು ಲಾಜಿಕ್ ಇಲ್ದಂಗ ಐತೆ. ಇವಾಗ ನೋಡೋಣ. ಸೊ ಇಲ್ಲಿಂದ ಏನಂತ ಹೇಳಿದ್ರೆ ನೆಕ್ಸ್ಟ್ ಸ್ಟೆಪ್ ಇದು, ಮತ್ ನೆಕ್ಸ್ಟ್ ಇನ್ನೊಂದು ಲಾಜಿಕ್ ಒಳಗಡೆ ಇನ್ನೊಂದು ಲಾಜಿಕ್ ಬರುತ್ತೆ. ಇಲ್ಲಿ -10 ಐತೆ. -10 ಇದ್ದು -6 ಬರ್ಬೇಕಂತಂದ ಹೇಳಿದ್ರೆ ಏನ್ ಮಾಡ್ಬೇಕು, ಇದು -10, ಇದು -6 ಬರ್ಬೇಕಂತಂದ ಹೇಳಿದ್ರೆ ನಾವೇನ್ ಮಾಡ್ಬೇಕಂದ್ರೆ +4 ಮಾಡ್ಬೇಕು. ಇದು -10 ಅಂದ್ರೆ ಸಿಂಪಲ್ ಆಗಿ. ಸೊ ಇವೆರಡು ಉಲ್ಟಾ ಆಯ್ತು ಅಂತಂದ ಹೇಳಿದ್ರೆ ಕಳಿತೀವಿ. ಈಗ ನೋಡ್ರಿ -10 ಐತೆ, ಅದ್ರೊಳಗೆ +4 ಮಾಡಿದ್ರೆ ಎಷ್ಟು ಬರುತ್ತೆ ನೋಡ್ರಿ. ಅಂದ್ರ ಸೊ ಇವಾಗ ಎಷ್ಟು ಏನ್ ಮಾಡ್ಬೇಕು, 4ರಾಗ 10 ಕಳಿಬೇಕು. 4ರಾಗ 10 ಕಳೆದ್ರೆ ಎಷ್ಟು ಬರುತ್ತೆ, -6 ಬರುತ್ತೆ. ಸರ್ ಅದೇ ರೀ, 10ರೊಳಗೆ 4 ಕಳೆದ್ರಿ ಅಂತಂದ ಹೇಳಿದ್ರೆ +6 ಬರುತ್ತೆ. ಅದಕ್ಕೆ ಹೇಳೋದು -10 ಒಳಗಡೆ +4 ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ -6 ಬರುತ್ತೆ. ದೊಡ್ಡ ಸಂಖ್ಯೆ ಹಿಂದೆ ಯಾವ್ದು ಚಿಹ್ನೆ ಐತಲ್ಲ ಸೊ ಅದು ಬರುತ್ತೆ ನಾವು. ಸೊ -10 ಒಳಗಡೆ +4 ಮಾಡ್ರಿ ಅಂತಂತ ಹೇಳಿದ್ರೆ, ಅಂದ್ರೆ 4ರೊಳಗೆ -10 ಕಳೆದ್ರಿ ಅಂತಂತ ಹೇಳಿದ್ರೆ -6 ಬಂತು. ಸೇಮ್ ಅದೇ ತರ ನೋಡ್ರಿ ಇಲ್ಲಿ. ಸೊ -6 ಒಳಗಡೆ ಯಾವ್ದನ್ನ ಕಳೆದ್ರೆ -4 ಬರುತ್ತೆ. ಎಸ್, ಯಾವ್ದನ್ನ ಕಳೆದ್ರೆ ನೋಡ್ರಿ +2 ಅನ್ನ, ಅಂದ್ರೆ +2 ಒಳಗಡೆ -6 ಕಳೆದ್ರಿ ಅಂತಂದ ಹೇಳಿದ್ರೆ -4 ಬರುತ್ತೆ. ಇವಾಗ ನೋಡ್ರಿ ಏನಂತಂದ ಹೇಳಿದ್ರೆ +2 ಒಳಗಡೆ -6 ಅನ್ನ ಕಳೆದ್ರಿ ಅಂತಂದ ಹೇಳಿದ್ರೆ ಎಷ್ಟು ಬರುತ್ತೆ, 6ರಾಗ 4 ಕಳೆದ್ರೆ 6ರಾಗ 2 ಕಳೆದ್ರೆ 4. ದೊಡ್ಡ ಸಂಖ್ಯೆಯಿಂದ ಯಾವ ಚಿಹ್ನೆ ಐತಿ, ಮೈನಸ್ ಐತೆ. ಸೊ ಇಷ್ಟ ಬಂತು. ಸೊ ಇದಾದ ನಂತರ ನೆಕ್ಸ್ಟ್ ನೋಡ್ರಿ, ಇದು ಇಲ್ಲಿಗೆ ಮುಗಿಲಿಲ್ಲ, ಇನ್ನೊಂದು ಬರುತ್ತೆ. ಸೊ ಇದೆಲ್ಲ ಹೆಂಗ್ ಬಂತು ಅಂತಂದ ಹೇಳಿ ನಾವು ನೋಡ್ಕೊಂತ ಹೋಗ್ಬೇಕು ಇವಾಗ. ಸೊ ಇದ ಏನಂತಂದ ಹೇಳಿದ್ರೆ ಇಲ್ಲಿ 2 ಐತೆ, ಇಲ್ಲಿ 4 ಐತೆ. ಸೊ ಇವಾಗ ಏನ್ ಮಾಡ್ತೀವಿ ಅಂತಂದ ಹೇಳಿದ್ರೆ ಡಿವೈಡೆಡ್ ಬೈ 2 ಮಾಡ್ರಿ ಏನಂತಂದ ಹೇಳಿದ್ರೆ 2 ಬರುತ್ತೆ. ಸೇಮ್ ಅದೇ ತರ ನೆಕ್ಸ್ಟ್ ಪದ ಬರ್ಬೇಕಂತಂದ ಹೇಳಿದ್ರೆ ಡಿವೈಡೆಡ್ ಬೈ 2 ಮಾಡ್ಬೇಕಂತ. ಇದನ್ನ ಏನ್ ನೋಡ್ರಿ, ಡಿವೈಡೆಡ್ ಬೈ 2 ಮಾಡ್ರಿ, ಇದನ್ನ ಎಷ್ಟು ಬಂತು, 2 ಬಂತು. ಸೊ 2 ಉಳಿದು ಇಲ್ಲಿ ಬರುತ್ತೆ. ಇದನ್ನ ಡಿವೈಡೆಡ್ ಬೈ 2 ಮಾಡ್ರಿ ಎಷ್ಟು ಬಂತು, 1 ಬಂತು. ಸೇಮ್ ಅದೇ ತರ ಇಲ್ಲಿ ನೋಡ್ರಿ, ಇದನ್ನ ಏನ್ ಮಾಡ್ಬೇಕಂತಂತ ಹೇಳಿದ್ರೆ, ಸೊ ಒಂದನ್ನ ಇಲ್ಲಿ ನಾವು ಸೇಮ್ ಅದೇ ತರ -4 ಒಳಗಡೆ +1 ಮಾಡ್ರೆ ಎಷ್ಟು ಬರುತ್ತಾ, -3 ಬರುತ್ತಾ. ಎಸ್, ಎಲ್ಲಿ ಇಷ್ಟು ಬಂತು, -3 ಬಂತು. ಸೊ ಇದನ್ನ ಏನ್ ಮಾಡ್ಬೇಕು, -3. ಸೊ ನಾವ್ ಇಲ್ಲಿ ಕಳಿಬೇಕು ಇದ್ರೊಳಗಡೆ. ಸೊ 8 ಒಳಗೆ -3 ಕಳೆದ್ರ ಅಂತಂದ ಹೇಳಿದ್ರೆ ಎಷ್ಟು ಉಳಿತಾ, 5 ಬರುತ್ತಾ. ಇದೇನಪ್ಪಾ ಅಂದ್ರೆ ನಮ್ಗ ಕರೆಕ್ಟ್ ಆಗಿರೋ ಆನ್ಸರ್ ಆಗುತ್ತೆ. ಎಸ್, ಎಲ್ರಿಗೂ ಗೊತ್ತಾಯ್ತಾ ಇದು.
ಸೊ ಈಗ ನೀವು ನೋಡಿದ ತಕ್ಷಣ ಏನಂತಂದ್ ಹೇಳಿದ್ರೆ ಸರ್ ಬಹಳ ಈಸಿ ಐತ್ರಿ ಇದ, ಬಟ್ ಆದ್ರೆ ಏನಂತಂದ್ ಹೇಳಿದ್ರೆ ತುಂಬಾ ಟಫ್ ಆಗೈತಿ ಇದು ಟಫೆಸ್ಟ್ ಕ್ವಶನ್. ಸೊ ಈ ರೀತಿ ಅಂದ್ರೆ ಲಾಜಿಕ್ ಒಳಗಡೆ ಲಾಜಿಕ್ ಏನಂತಂದ್ ಹೇಳಿದ್ರೆ ನಾವು ಮಾಡ್ಬೇಕಾಗತ್ತೆ. ಇದು ಎಷ್ಟು ಜನರಿಗೆ ಅರ್ಥ ಆಗಿದೆ ಅಂತ ಗೊತ್ತಿಲ್ಲ. ಜಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಸೊ ಈ ತರ ಕ್ವಶನ್ಸ್ ಗಳನ್ನ ಕೇಳಲ್ಲ ನಿಮ್ಗೆ ಏನಂತಂದ್ ಹೇಳಿದ್ರೆ ಈ ತರ ಕ್ವಶನ್ಸ್ ಗಳನ್ನ ಕೇಳಲ್ಲ. ಸೊ ನಾನು ಜಸ್ಟ್ ಎಕ್ಸಾಂಪಲ್ ಎಷ್ಟು ಟಫ್ ಆಗಿರ್ತಾವ ಅಂತಂದ್ ಹೇಳಕ್ ನಾನು ನಿಮ್ಗೆ ಏನಂತಂದ್ ಹೇಳಿದ್ರೆ ಅದ್ ಎಕ್ಸಾಂಪಲ್ ತಗೊಂಡಿದ್ದು. ಸೊ ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ ಈಸಿಯಾಗಿ. ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಕ್ವಶನ್ ಪೇಪರ್ ಅಲ್ಲಿ ಕೇಳಿರೋದ್ನ. ನೆಕ್ಸ್ಟ್ ಕ್ವಶನ್ ಏನೈತಿ 7 ಐತೆ, ಅದಾದ ನಂತರ 10 ಐತೆ, ಅದಾದ ನಂತರ 15 ಐತೆ, ಆಮೇಲೆ 22 ಐತೆ. ಸೊ ನೆಕ್ಸ್ಟ್ ಯಾವ್ದು ಅಂತ ಕೇಳಿದಾರೆ, ನಾವೇನೇನ್ ಮಾಡ್ಬೇಕು, ಪ್ಲಸ್ ಯಾವ್ದು ಮಾಡ್ಬೇಕು, ಮೈನಸ್, ಮಲ್ಟಿಪ್ಲಿಕೇಶನ್, ಡಿವೈಡೆಡ್ ಬೈ, ಸ್ಕ್ವೇರ್, ಕ್ಯೂಬ್, ಇಷ್ಟರೊಳಗೆ ಏನ್ ಬರುತ್ತೆ ಅಂತ ನೋಡ್ಬೇಕು. ಸೇಮ್ ಅದೇ ತರ ನೋಡ್ರಿ 7ರಿಂದ 10 ಆಗ್ಬೇಕಂದ್ರೆ ಏನೇನಾಗೈತೆ ಅಲ್ಲಿ. ಸೊ 7ರಿಂದ 10 ಅಂತಂದ ಹೇಳಿದ್ರೆ +3 ಮಾಡಿದೇನ್ರಿ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ 10ರಿಂದ 15 ಆಗ್ಬೇಕಂದ್ರೆ ಸರ್ ಇಲ್ಲಿ +5 ಮಾಡಿದನ್ರಿ. ಎಸ್ ಕರೆಕ್ಟಾ. ಸೊ ಅದಾದ ನಂತರ ಇಲ್ಲಿ ನೋಡ್ರಿ 15ರಿಂದ 22 ಆಗಕ್ಕ 15 16 ಎಸ್ ಇಲ್ಲಿ 7 ಮಾಡಿದನ್ರಿ, +7 ಮಾಡಿದನ್ರಿ. ಇನ್ ನೆಕ್ಸ್ಟ್ ಬರ್ಬೇಕಂತಂದ್ ಹೇಳಿದ್ರೆ ಅವ್ ಏನ್ ಮಾಡ್ಬೇಕ್ರಿ. ಸೊ 3 5 7 ಇವೇನಂತಂದ್ ಹೇಳಿದ್ರೆ ಬೆಸ ಸಂಖ್ಯೆಗಳು, ಆಡ್ ನಂಬರ್ಸ್ ಅಂತ ಹೇಳ್ತೀವಿ ಇಂಗ್ಲಿಷ್ನಾಗ, ಬೆಸ ಸಂಖ್ಯೆಗಳು. ಸೊ 3 5 7 ಏನಂತಂದ್ ಹೇಳಿದ್ರೆ ಒಂದ್ ಲಾಜಿಕ್ ಒಳಗಡೆ ಒಂದು ಸರಣಿ ಒಳಗಡೆ ಅದಾವ. ಸೊ 7 ಆದ ನಂತರ ಯಾವ್ದು ಬರುತ್ತೆ, 9 ಬರುತ್ತೆ ರೀ. ಸೊ 22ಕ್ಕ +9 ಮಾಡ್ರಿ ಅಂತಂದ್ ಹೇಳಿದ್ರೆ ಏನ್ ಬರುತ್ತೆ ರೀ. ಸೊ ಆ ಆನ್ಸರ್ ಅನ್ನ ನಾವ್ ಇಲ್ಲಿ ಬರ್ಬೇಕು. ಎಷ್ಟು ಬರುತ್ತೆ ಅಂತಂತ ಹೇಳಿದ್ರೆ 31 ಬರುತ್ತೆ. ಇದೇನಂದ್ರೆ ನಮ್ಗೆ ಕರೆಕ್ಟ್ ಆಗಿರೋ ಆನ್ಸರ್ ಆಗುತ್ತೆ. ಸೇಮ್ ಅದೇ ತರ ನೋಡ್ರಿ 2 6 12 20 ಐತೆ. ಅದಾದ ನಂತರ ನೆಕ್ಸ್ಟ್ ಸಂಖ್ಯೆ ಯಾವ್ದು ಬರುತ್ತೆ ಅಂತಂದ ಹೇಳಿ, ಪ್ಲಸ್ ಮೈನಸ್ ಮಲ್ಟಿಪ್ಲಿಕೇಶನ್, ಅದಾದ ನಂತರ ಡಿವೈಡೆಡ್ ಬೈ, ಸ್ಕ್ವೇರ್, ಅದಾದ ನಂತರ ಕ್ಯೂಬ್ ಮಾಡ್ಬೇಕು. ನೆಕ್ಸ್ಟ್ ಎಲ್ಲಾನು ಬರ್ತಾವ. ಸೊ ಇಲ್ಲಿ ನಾವ್ ಏನ್ ಮಾಡ್ಬೇಕಂತಂದ್ರೆ ಕಂಡುಹಿಡಿಬೇಕು. ಸೊ 2 ಆದ ನಂತರ 6 ಆಗೈತೆ. ಸೊ 2 ಆದ ನಂತರ ನೆಕ್ಸ್ಟ್ 6 ಆಗೈತೆ. ಇಲ್ಲಿ ಡಿಫ್ರೆನ್ಸ್ ಎಷ್ಟೈತೆ, 4 ಐತೆ. ಸರ್ 2 4 ಕೂಡಿಸಿದ್ರೆ 6 ಬಂತ್ರಿ. ಸೇಮ್ ಅದೇ ತರ 6 12 ಆಗ್ಬೇಕಂದ್ರೆ ಸರ್ 6 + 6 6 + 6 ಮಾಡಿದಾಗ 12 ಬಂತ್ರಿ. ಅದಾದ ನಂತರ ಸೇಮ್ ಅದೇ ತರ ನೋಡಿ 12ರಾಗ ಎಷ್ಟು ಕೂಡಿಸಿದ್ರೆ 20 ಬರುತ್ತೆ. ಸರ್ 8 ಕೂಡಿಸಿದ್ರೆ 20 ಬರುತ್ತೆ. 12 ಎಂಟ್ಲೆ 20. ಸೇಮ್ ಅದೇ ತರ ನೆಕ್ಸ್ಟ್ ಇವೆಲ್ಲ ಸರಣಿ ಒಳಗದಾವ, 4 6 8. ನೆಕ್ಸ್ಟ್ ಏನ್ ಬರುತ್ತೆ, ಸಿಂಪಲ್ 10 4 10. ಇವೆಲ್ಲ ಏನಂತಂದ ಹೇಳಿದ್ರೆ ಸಮ ಸಂಖ್ಯೆಗಳು. +2 ಮಾಡ್ಕೊಂತ ಹೋಗ್ಯಾನ. 4 ಐತೆ, +2 6, +2 8, +2 10. ಸೊ ಈ 10ನ್ನ ಈ 20ರೊಳಗೆ ಕೂಡಿಸಿದ್ರೆ ಎಷ್ಟು ಬಂತು, 30 ಬಂತು. ಸೇಮ್ ಅದೇ ತರ ನೆಕ್ಸ್ಟ್ ಯಾವ್ದು ಬರುತ್ತೆ, ಸರ್ ಇಲ್ಲಿ 12 ಆಗತ್ತೆ, +2 ಇಲ್ಲಿ ಎಷ್ಟು ಬಂತು, 42 ಬಂತು. ಸೇಮ್ ಈ ತರ ಏನಂತಂದ್ ಹೇಳಿದ್ರೆ ಮಾಡ್ತಾ ಹೋಗ್ಬೇಕು. ನಮ್ಗೆ ಆನ್ಸರ್ ಎಷ್ಟು ಬಂತು ಇಲ್ಲಿ, 30. ಸೊ ಎಲ್ರಿಗೂ ಅರ್ಥ ಆಗ್ತಿದ್ಯಾ. ಸೇಮ್ ಇದೇ ತರ ಕ್ವಶನ್ಸ್ ಗಳಿರ್ತಾವ. ನೆಕ್ಸ್ಟ್ ನೋಡ್ರಿ 3 ಐತೆ, 8 ಐತೆ, ಅದಾದ ನಂತರ 15 ಐತೆ, ಆಮೇಲೆ 24 ಐತೆ. ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತ ಕ್ವಶನ್ ಕೇಳಿದಾರ. ಇದೇನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ಗೆ ಹೋಮ್ ವರ್ಕ್ 1. ಸೊ ಇದ್ರದ್ದು ಏನಂತಂದ್ ಹೇಳಿದ್ರೆ ಲಾಜಿಕ್ ಕಂಡು ಹಿಡ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ನನಗೆ ಆನ್ಸರ್ ಅನ್ನ. ನೆಕ್ಸ್ಟ್ ಕ್ವಶನ್ ಏನೈತಿ ನೋಡ್ರಿ, 5 ಐತಿ, 12 ಐತಿ, 27 ಐತಿ, ಅದಾದ ನಂತರ 50 ಐತಿ. ಸೊ ನೆಕ್ಸ್ಟ್ ಏನ್ ಕೇಳಿದಾನ, ನೆಕ್ಸ್ಟ್ ನಂಬರ್ ಯಾವ್ದು ಬರುತ್ತಾ ಅಂತ ಕೇಳಿದಾನ. ಸೊ ನಾವು ಎಲ್ಲಾನು ಮಾಡ್ಕೊಬೇಕು. ಇವಾಗ ನಾವು ಫಸ್ಟ್ ಏನ್ ಕಂಡಿಡಿಯೋಣ ಅಂತಂದ್ ಹೇಳಿದ್ರೆ ಡಿಫ್ರೆನ್ಸ್ ಕಂಡಿಡಿಯೋಣ. ಸೊ ಫಸ್ಟ್ ಏನೈತಿ, ಸಂಖ್ಯೆ 5 ಐತಿ. ಅದಾದ ನಂತರ ನೆಕ್ಸ್ಟ್ 12 ಆಗೈತಿ. 5ರಿಂದ 12 ಆಗ್ಬೇಕಂತಂದ್ ಏನ್ ಮಾಡಿದಾರೋ +7 ಮಾಡಿದಾನ. ಸೇಮ್ ಅದೇ ತರ ನೋಡ್ರಿ ಇಲ್ಲಿ 12 ಐತೆ. ನೆಕ್ಸ್ಟ್ ಸಂಖ್ಯೆ ಏನೈತಿ, 27 ಆಗೈತೆ. ಸೊ ಇದ್ರದ್ದು ಡಿಫ್ರೆನ್ಸ್ ವ್ಯತ್ಯಾಸ ಎಷ್ಟಾಗತ್ತೆ ಕಡೀರಿ ನೋಡೋಣ. ನಾನು ಹಿಂಗೆ ಕಳಿತೀನಿ ಇಲ್ಲಿ. ಸೊ 7ರಾಗ 2 ಹೋದ್ರೆ 5. ಸೊ ಅದಾದ ನಂತರ 2ರಾಗ 1 ಹೋದ್ರೆ 1. ಸೊ 15. ಸೇಮ್ ಅದೇ ತರ ನೋಡ್ರಿ ನೆಕ್ಸ್ಟ್ 50ರೊಳಗೆ 27 ಕಳೆದ್ರೆ ಎಷ್ಟು ಉಳಿತು ನೋಡ್ರಿ. ಸೊ 10ರೊಳಗೆ 7 ಕಳೆದ್ರೆ 3, ಕೈಲ 1 ಬರುತ್ತೆ ಇಲ್ಲಿ. ಸೊ 5ರಾಗ 3 ಕಳೆದ್ರೆ ಎಷ್ಟು, 23. ನೆಕ್ಸ್ಟ್ ಏನ್ ಬರುತ್ತೆ ಇವಾಗ, ಈಗ ನಾವು ಲಾಜಿಕ್ ಹುಡ್ಕೊಬೇಕು. ಲಾಜಿಕ್ ಹುಡುಕ್ಲೇಬೇಕು ಇವಾಗ. ಸರ್ ಇಲ್ಲಿ ಏನೈತ್ರಿ, 7 ಐತ್ರಿ, ಅದಾದ ನಂತರ 15 ಐತ್ರಿ, ಅದಾದ ನಂತರ 23 ಐತಿ. 7 15 23 ಹೆಂಗ್ ಹುಡ್ಕೋದು ಇದನ್ನ. ಸೊ ಇಲ್ಲಿ ಸಿಂಪಲ್ ನೋಡ್ರಿ, ಸರ್ ಇಲ್ಲಿ 7 ಐತ್ರಿ. ಸೊ ಇಲ್ಲಿ 7 ಆದ ನಂತರ ನೆಕ್ಸ್ಟ್ 15 ಬರ್ಬೇಕಂದ್ರೆ +8 ಮಾಡಿದಾರೆ. ಅದಾದ ನಂತರ 7 8 ಎಷ್ಟಾಯ್ತು, 15 ಆಯ್ತು. ಸರ್ ಸೇಮ್ +8 ಮಾಡಿದಾರೆ. ನಮ್ಗೆ ಸೇಮ್ ಲಾಜಿಕ್ ಬರ್ಬೇಕು. ಸರ್ ಮತ್ತೆ +8 ಮಾಡಿದಾರೆ. ಎಷ್ಟು ಬಂತ್ರಿ ಇಲ್ಲಿ, ಸರ್ 23 ಬಂತ್ರಿ. ಸೇಮ್ ಇದಕ್ +8 ಮಾಡೋಣ್ರಿ, ಎಷ್ಟು ಬರತ್ರಿ, 31 ಬರುತ್ತೆ. 23 + 8 ಕರೆಕ್ಟ್ ಅಲ್ರಿ. 23 + 8 31 ಐತ್ರಿ. ಸೊ ಈ 31ನ್ನ ನಾವ್ ಏನ್ ಮಾಡ್ಬೇಕಂತಂದ್ ಹೇಳಿದ್ರಿ, ಇದಕ್ ಕೂಡಿಸ್ಬೇಕ್ರಿ. ಕರೆಕ್ಟ್ ಅಲ್ವಾ. ಇದ್ ಲೈನ್ ಬಂತು.
ಸೊ ಇಲ್ಲಿ ಪ್ಲಸ್ ಎಂಟ್ ಮಾಡಿದ ತಕ್ಷಣ ಈ ಲೈನ್ ಬಂತು. ಇವಾಗ ನಾವೇನ್ ಮಾಡಿದ್ವಿ, 27ಕ್ಕೆ 23 ಕೂಡಿಸಿದ್ರೆ 50 ಬಂದೈತೆ. ಸೇಮ್ 50ಕ್ಕೆ 31 ಕೂಡಿಸಿದ್ರೆ ಎಷ್ಟು ಬರುತ್ತೆ ಅಂತಂದ ಹೇಳಿದ್ರೆ ಸರ್ 81 ಬರುತ್ತದೆ. ನಮ್ಗೆ ಆನ್ಸರ್ ಎಷ್ಟು ಬರುತ್ತೆ ಅಂತಂದ ಹೇಳಿದ್ರೆ 81 ಆಗುತ್ತೆ. ಇಲ್ಲಿ ನೋಡ್ರಿ ಕರೆಕ್ಟ್ ಆಗಿ ನೋಡ್ರಿ. ಸೊ 5ರಾಗ 12 ಕರೆದ್ರೆ ಎಷ್ಟು, 7. ಸೇಮ್ ಅದೇ ತರ. ಸೊ ಇಲ್ಲಿ 12 ಐತೆ, ಅದಾದ ನಂತರ ನೆಕ್ಸ್ಟ್ 27 ಆಗೈತೆ ಅಂದ್ರೆ ಪ್ಲಸ್ 15 ಮಾಡಿದಾನ. ಅದಾದ ನಂತರ ಇಲ್ಲಿ 27 ಐತೆ, ನೆಕ್ಸ್ಟ್ 50 ಆಗೈತೆ ಸಂಖ್ಯೆ, ಅಲ್ಲಿ ಏನ್ ಮಾಡಿದಾನ ಪ್ಲಸ್ 23 ಮಾಡಿದಾನ. ಸೇಮ್ ಅದೇ ತರ ನಾವ್ ಏನ್ ಮಾಡ್ಬೇಕು, ಇಲ್ಲಿ ಪ್ಲಸ್ 31 ಮಾಡ್ರಿ ಏನಂತಂದ್ ಹೇಳಿದ್ರೆ ನಮ್ಗೆ 81 ಆನ್ಸರ್ ಬರುತ್ತೆ. ಬಟ್ ಆದ್ರೆ ಇದ್ರ ಲಾಜಿಕ್ ಪ್ರಕಾರ ಇಲ್ಲ ಸರ್, ಇಲ್ಲಿ 7 ಐತಿ, ಅಲ್ಲಿ 15 ಐತ್ರಿ, ಆಮೇಲೆ 23, ಇಲ್ಲಿ 31, ನಮ್ಗೆ ಏನ್ ಗೊತ್ತಾಗವತ್ರಿ. ಸೊ ಈ ತರ ಬಂತು ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ನೋಡ್ಬೇಕು, ಇನ್ನೊಂದ್ಸರಿ ಮಾಡೋದು. ಸೊ 7ರಿಂದ 15 ಆಗಕ್ಕೆ ಏನಾಗೈತಿ, ಪ್ಲಸ್ 8 ಮಾಡಿದಾನ. 15ರಿಂದ 23 ಆಗಕ್ಕೆ ಏನಾಗೈತಿ, ಪ್ಲಸ್ 8 ಮಾಡಿದಾನ. ಸೊ 23ರಿಂದ 31 ಹಾಕಂತಂದ್ ಹೇಳಿದ್ರೆ ನಾವು ಮತ್ತೇನ್ ಮಾಡ್ಬೇಕು, ಪ್ಲಸ್ 8. ಸೇಮ್ ಲಾಜಿಕ್ ನ ಇಲ್ಲಿ ಅಪ್ಲೈ ಮಾಡಿದಾಗ 31 ಬರುತ್ತಾ. ಸೊ ಇಲ್ಲಿ 50ಕ್ಕೆ ಏನಂತಂದ್ ಹೇಳಿದ್ರೆ 31ನ್ನ ನಾವ್ ಏನ್ ಮಾಡ್ಬೇಕು, ಪ್ಲಸ್ ಮಾಡಿದ್ವಿ ಅಂತಂದ್ ಹೇಳಿದ್ರೆ ನಮ್ಗೆ ಕರೆಕ್ಟ್ ಆಗಿರೋ ಆನ್ಸರ್ ಬರುತ್ತಾ. ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ನಾವು ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ಬೇಕು. ಸೇಮ್ ಅದೇ ತರ ನೋಡ್ರಿ, 4 ಐತೆ, ಅದಾದ ನಂತರ ನೆಕ್ಸ್ಟ್ 9, ಆಮೇಲೆ 19, ಆಮೇಲೆ 39, ನೆಕ್ಸ್ಟ್ ಸಂಖ್ಯೆ ಯಾವ್ದು ಬರುತ್ತಾ ಅಂತ ಕ್ವಶನ್ ಕೇಳಿದಾರೆ. ಎಸ್ ನೋಡ್ರಿ, ಸೇಮ್ ಅದೇ ತರ ಮಾಡ್ಕೊಂತ ಹೋಗ್ಬೇಕಷ್ಟ. ಈಗ ಫಸ್ಟ್ ಏನ್ ಕಂಡಿಡ್ಬೇಕು ನಾವು. ಸೊ ಇಲ್ಲೆಲ್ಲ ಅಂತಂತ ಹೇಳಿದ್ರೆ ಫಸ್ಟ್ ಎಲ್ಲ ಅದೊಂದು ದೊಡ್ಡ ಸಂಖ್ಯೆಯಿಂದ ಇಳಿಕೆ ಕ್ರಮದಲ್ಲಿ ಹೋಯ್ತಂದ್ರ, ಇಲ್ಲೇನಂದ್ರೆ 100, ಆಮೇಲೆ 80, ಆಮೇಲೆ 60 ಈ ತರ ಇತ್ತು ಅಂತಂದ ಹೇಳಿದ್ರೆ ಫಸ್ಟ್ ಮೈನಸ್ ಮಾಡ್ತೇವೆ. ಇಲ್ಲಿ ಏನಾಗೈತಿ, ಪ್ಲಸ್ ಆಗಿದಾವ್, ಜಾಸ್ತಿ ಆಗ್ತಾ ಹೋಗಿದಾವ್. ನಾವು ಇವಾಗ ನೋಡ್ಬೇಕು. ಎಸ್ 4ರಿಂದ 9 ಆಗ್ಬೇಕಂದ್ರೆ ಎಷ್ಟನ್ನ ಕೂಡಿಸ್ಬೇಕು ನಾವು. ಸೊ 4ಕ್ಕೆ 5ನ್ನ ಕೂಡಿಸಿದ್ರೆ ಏನಾಗತ್ತೆ ಅಂತಂತ ಹೇಳಿದ್ರೆ 9 ಬರುತ್ತೆ. ಎಸ್ ಸೇಮ್ ಅದೇ ತರ ನೋಡ್ರಿ, 9ರಿಂದ 19 ಆಗಕ್ಕ ಸರ್ ಇಲ್ಲಿ ಪ್ಲಸ್ 10ನ್ನ ಕೂಡಿಸಿದ್ರೆ 19 ಆಗತ್ತೆ. ಸೇಮ್ ಅದೇ ತರ ನೋಡ್ರಿ, ಇಲ್ಲಿ ಎಷ್ಟಾಗತ್ತ. ಸೊ 19ರಿಂದ 39 ಆಗ್ಬೇಕಂದ್ರೆ ಪ್ಲಸ್ 20. ಸೊ ಇಲ್ಲಿ ನೋಡ್ರಿ ನೆಕ್ಸ್ಟ್ ಯಾವ್ದನ್ನ ಕೂಡ್ಸಿದ್ರೆ ನಮ್ಗೆ ಆನ್ಸರ್ ಬರುತ್ತಾ ಅಂತಂದ ಹೇಳಿ ನಾವು ನೋಡ್ಕೋಬೇಕು. ಇವಾಗ ಇಲ್ಲಿ 5 ಐತ್ರಿ. ಸೊ 5 ಐತೆ. ಸೊ 5ನ್ನ ಏನ್ ಮಾಡಿದಾನ ಅಂತಂದ ಹೇಳಿದ್ರೆ ಡಬಲ್ ಮಾಡಿದಾನ, ಇಂಟು 2 ಮಾಡಿದಾನ, 10 ಬಂದೈತೆ. ಸೊ 10ನ್ನ ಇಂಟು 2 ಮಾಡಿದಾನ, 20 ಬಂದೈತೆ. ಈಗ ನಾವ್ ಏನ್ ಮಾಡ್ಬೇಕು, ಸೇಮ್ ಲಾಜಿಕ್ ಅಪ್ಲೈ ಮಾಡ್ಬೇಕು, ಇಂಟು 2 ಮಾಡ್ಬೇಕು. ಸೊ ಎಷ್ಟು ಬರಂತ, 40 ಬರುತ್ತ. ಪ್ಲಸ್ 40 ಮಾಡಿದ್ವು ಅಂತಂದ ಹೇಳಿದ್ರೆ ಇದಕ್ಕ ನಮ್ಗೆ ಆನ್ಸರ್ ಬರುತ್ತ. 39 ಪ್ಲಸ್ 40 ಮಾಡಿದ್ರೆ ಏನ್ ಬರುತ್ತ ನೋಡ್ರಿ, 79 ಬರುತ್ತ. ಇದೇನಪ್ಪಾ ಅಂತಂದ ಹೇಳಿದ್ರೆ ನಮ್ಗೆ ಕರೆಕ್ಟ್ ಆಗಿರೋ ಆನ್ಸರ್ ಆಗತ್ತೆ. ನೋಡ್ರಿ ಇಲ್ಲಿ ನಾವು ನೋಡಿದ ತಕ್ಷಣ 4, 9, 19, 39 ಅಂದ ತಕ್ಷಣ ನಮ್ಗೆ ಏನ್ ಅನ್ಸುತ್ತೆ, ಸರ್ ಮಸ್ತ್ ಈಸಿ ಐತ್ರಿ. ಬಟ್ ಅದ್ರ ಲಾಜಿಕ್ ಅಪ್ಲೈ ಆಗತ್ತ. ಈಸಿ ಕ್ವಶನ್ಸ್, ಬಟ್ ಅದ್ರ ಲಾಜಿಕ್ ಪ್ರಕಾರ ಕ್ವಶನ್ಸ್ ಗಳನ್ನ ಕೇಳ್ತಾನ. ಸೊ ಇಲ್ಲಿ ಈಸಿ ಐತಿ ನೋಡ್ರಿ. 1, ಸೊ 2, 6, ಅದಾದ ನಂತರ 24 ಐತೆ. ಅದಾದ ನಂತರ ನೆಕ್ಸ್ಟ್ ಸಂಖ್ಯೆ ಯಾವುದು ಅಂತ ಕ್ವಶನ್ ಕೇಳಿದಾನ. ಸೊ ಇದೇನಪ್ಪಾ ಅಂತಂದ ಹೇಳಿದ್ರೆ ನಿಮ್ಗೆ ಹೋಮ್ ವರ್ಕ್ ನಂಬರ್ 2. ಸೊ ಇದನ್ನೆಲ್ಲಾನು ಏನಂತಂದ ಹೇಳಿದ್ರೆ ಮಾಡಿ ಲಾಜಿಕ್ ಹಾಕ್ಬೇಕು ನನಗೆ. ಸೊ ಈ ತರ ಲಾಜಿಕ್ ಹಾಕ್ರಿ. ಸೊ ಇಲ್ಲ ಸರ್ ನಮ್ಗೆ ಅದು ಟೈಪ್ ಮಾಡಕ್ ಆಗ್ತಿಲ್ಲ, ಬುಕ್ ಅಲ್ಲಿ ಬರ್ದಿದ್ದೀರಿ ಅಂತಂತ ಹೇಳಿದ್ರೆ, ಸೊ ಈ ಡಿಸ್ಕ್ರಿಪ್ಷನ್ ಅಲ್ಲಿ ಈ ವಿಡಿಯೋ ಕೆಳಗಡೆ ಏನಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಐತಲ್ಲ, ಅದ್ರಲ್ಲಿ ಏನ್ ಮಾಡಿದೀನಿ ಅಂದ್ರೆ, ಸೊ ವಾಟ್ಸ್ಆಪ್ ಗ್ರೂಪ್ ನಂಬರ್ ಕೊಟ್ಟಿದ್ದೀನಿ. ಅದಾದ ನಂತರ ನೆಕ್ಸ್ಟ್ ಟೆಲಿಗ್ರಾಮ್ ನಂಬರ್ ಟೆಲಿಗ್ರಾಮ್ ಗ್ರೂಪ್ ಕೊಟ್ಟಿದ್ದೀನಿ. ಸೊ ಅದ್ರಲ್ಲಿ ನೀವ್ ಏನಂತ ಹೇಳಿದ್ರೆ ಜಾಯ್ನ್ ಆಗ್ಬೋದು. ಸೊ ಎಲ್ರು ವಾಟ್ಸ್ಆಪ್ ಗ್ರೂಪ್ ಜಾಯ್ನ್ ಆಗ್ರಪ್ಪ. SSC ಸ್ಟಡಿ ಬಗ್ಗೆ ಅಂತ ಸಪರೇಟ್ ವಾಟ್ಸ್ಆಪ್ ಐತೆ. ಸೊ ಅದಕ್ಕೆ ಏನಂತ ಹೇಳಿದ್ರೆ ಜಾಯ್ನ್ ಆಗ್ರಿ. ಸೊ ಕೆಳಗಡೆ ಏನ್ ಮಾಡಿದೀನಿ ಅಂತಂತ ಹೇಳಿದ್ರೆ ನಾನು ನಿಮ್ಗೆ ಲಿಂಕ್ ಕೊಟ್ಟಿದ್ದೀನಿ, ಲಿಂಕ್ ಮೇಲೆ ಕ್ಲಿಕ್ ಮಾಡ್ರಿ, ಜಾಯ್ನ್ ಆಗ್ರಿ. ಎಸ್ ನೆಕ್ಸ್ಟ್ ನೋಡ್ರಿ, 9, 16, ಅದಾದ ನಂತರ 25 ಐತೆ, ಆಮೇಲೆ 36 ಐತೆ. ಸೊ ನೆಕ್ಸ್ಟ್ ಸಂಖ್ಯೆ ಯಾವುದು ಅಂತ ನಾವು ಕಂಡುಹಿಡಿಬೇಕು. ಸಿಂಪಲ್, ಇಲ್ಲಿ ಏನಂತಂದ್ ಹೇಳಿದ್ರೆ ಜಾಸ್ತಿ ಆಗ್ತಾ ಹೋಗೈತೆ. ಫಸ್ಟ್ ಏನ್ ಮಾಡ್ಬೇಕು ನಾವು, ಪ್ಲಸ್ ಎಷ್ಟು ಪ್ಲಸ್ ಅನ್ನ ಮಾಡಿದೇವೆ ಅಂತ ನೋಡ್ಕೊಂತ ಹೋಗ್ಬೇಕು. ನೋಡ್ರಿ ಟ್ರೈ ಮಾಡ್ರಿ. ಫಸ್ಟ್ ಸಂಖ್ಯೆ 9 ಐತಿ, ಅದಾದ ನಂತರ ನೆಕ್ಸ್ಟ್ 16 ಆಗೈತೆ. ಸೊ ಇಲ್ಲಿ ಏನ್ ಮಾಡಿದೀವಿ, ಪ್ಲಸ್ 7 ಮಾಡಿದೀವಿ. ಎಸ್ ಸೊ ಅದಾದ ನಂತರ ಸೇಮ್ ಹಂಗೆ ಇಲ್ಲಿ 16 ಐತೆ, ಅದಾದ ನಂತರ ನೆಕ್ಸ್ಟ್ ಎಷ್ಟಾಗೈತೆ, 25 ಆಗೈತೆ. ಸೊ 16ರಿಂದ 25 ಆಗ್ಬೇಕಂದ್ರೆ ನಾವು ಎಷ್ಟು ಪ್ಲಸ್ ಮಾಡ್ಬೇಕು, ಲೆಕ್ಕ ಮಾಡ್ರು. 17, 18, 19, 20, 21, 22, 23, 24, 25. ಸರ್ ಪ್ಲಸ್ 9 ಮಾಡ್ಬೇಕು. ಎಸ್ ಸೇಮ್ ಅದೇ ತರ ಮಾಡ್ಕೊಂತ ಹೋಗೋದ, ನಾನು ನಿಮ್ ತರಾನೇ. ಎಸ್ 25 ಆದ ನಂತರ ನೆಕ್ಸ್ಟ್ ಎಷ್ಟಾಗೈತಿ, 36 ಆಗೈತೆ. ಸೊ ಎಷ್ಟು ಕೂಡ್ಸ್ಬೇಕ್ರಿ, ಪ್ಲಸ್ 11ನ್ನ ಕೂಡ್ಸಿದಾಗ ಏನಂತಂದ ಹೇಳಿದ್ರೆ ನಮ್ಗೆ 36 ಆಗತ್ತ. ಇಲ್ಲಿ ನಿಮ್ಗೆ ಈಸಿ ಆಗಿ ಗೊತ್ತಾಯ್ತು ನೋಡಿ, ಇಲ್ಲಿ 7 ಐತಿ. ಸೊ ಇದಕ್ಕೆ ಏನ್ ಮಾಡಿದಾನ, ಪ್ಲಸ್ 2 ಮಾಡಿದಾಗ 9 ಬಂದೈತಿ. ನೆಕ್ಸ್ಟ್ ಇದಕ್ ಪ್ಲಸ್ 2 ಮಾಡಿದಾನ, ಇಲ್ಲಿ ಏನ್ 11 ಬಂದೈತಿ. ನಾವ್ ಇದಕ್ಕೆ ಏನ್ ಮಾಡ್ಬೇಕು, ಪ್ಲಸ್ 2 ಮಾಡ್ಬೇಕು. ಎಷ್ಟು ಬರುತ್ತೆ, 13 ಬರುತ್ತ. ಈ 13ನ್ನ ನಾವು ಇದಕ್ ಕೂಡಿಸಿದ್ವಿ ಅಂತಂದ ಹೇಳಿದ್ರೆ ನಮ್ಗೆ ಆನ್ಸರ್ ಬರುತ್ತೆ. ಎಷ್ಟು ಆನ್ಸರ್ ಬಂತು ನಮ್ಗೆ ಇವಾಗ, 36 ಪ್ಲಸ್ 13. 36 ಪ್ಲಸ್ 13 ಎಷ್ಟಾಗತ್ತ, 6, 3, 9, 3 ಪ್ಲಸ್ 1 4, 49. ನಮ್ಗೆ 49 ಏನಂತಂದ ಹೇಳಿದ್ರೆ ನಮ್ಗೆ
ಕರೆಕ್ಟ್ ಆಗಿರೋ ಆನ್ಸರ್ ಆಗತ್ತ. ನೋಡ್ರಿ ಎಷ್ಟು ಚಂದ ಇದಲ್ಲ ಲಾಜಿಕ್ ಎಲ್ಲ. ಸೊ ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ಲಾಜಿಕ್ ಗಳನ್ನ ನಾವು ಮಾಡ್ತಾ ಹೋಗ್ಬೇಕು. ಎಸ್ ನೆಕ್ಸ್ಟ್ ನೋಡ್ರಿ ಕ್ವಶನ್ ಏನೈತಿ, 11, 14, 19, ಅದಾದ ನಂತರ ನೆಕ್ಸ್ಟ್ 26, ಆಮೇಲೆ ನೆಕ್ಸ್ಟ್ ಯಾವ ಸಂಖ್ಯೆ ಐತಿ ಥಿಂಕ್ ಮಾಡ್ರಿ. ಸೊ ನೋಡ್ರ ಎಲ್ರಿಗೂ ಶೇರ್ ಮಾಡ್ರಿ. ಸೊ ಏನಪ್ಪಾ ಅಂತಂತ ಹೇಳಿದ್ರೆ ಒಂದೇ ಪ್ರಾಬ್ಲಮ್ ಆಗೈತೆ ನನ್ಗೆ, ಏನಂತಂತ ಹೇಳಿದ್ರೆ ಜಾಸ್ತಿ ಜನರಿಗೆ ಯಾರಿಗೂ ಗೊತ್ತಾಗತ್ತಿಲ್ಲ. ಸೊ ಎಲ್ರು ಏನ್ ಮಾಡ್ತಿದಾರೆ ಅಂತಂದ ಹೇಳಿದ್ರೆ ಹಳ್ಳಿ ಕಡೆ ಆಗಿರ್ಬೋದು, ಸಿಟಿ ಒಳಗಾಗಿರ್ಬೋದು, ದುಡ್ಡು ಕೊಟ್ಬಿಟ್ಟು ಕೋಚಿಂಗ್ ಎಲ್ಲ ಹೋಗ್ತಿದಾರ, ಕರೆಕ್ಟ್ ಆಗಿ ಅಲ್ಲಿ ಹೇಳ್ಕೊಡ್ತಿದಾರೋ ಇಲ್ಲ ಗೊತ್ತಿಲ್ಲ, ಅದು ನನ್ಗೆ ಸೆಕೆಂಡ್ರಿ. ಬಟ್ ಅದ್ರ ನಾನೇನ್ ಮಾಡಿದೀನಿ ಅಂತಂತ ಹೇಳಿದ್ರೆ ಒಂದು ಹೊಸದು, ಸೊ ಎಲ್ರಿಗೂ ಯೂಸ್ ಆಗ್ಲಿ ಅಂತಂದ ಹೇಳಿ ನಾನು ಇದನ್ನ ಸ್ಟಾರ್ಟ್ ಮಾಡಿದೀನಿ. ಸೊ ಪ್ರತಿಯೊಬ್ಬರಿಗೂ ರೀಚ್ ಆಗ್ಬೇಕು. ಇವನ್ ಅಗ್ನಿವೀರ ವಿಡಿಯೋಸ್ಗಳನ್ನೆಲ್ಲ ಮಾಡಾಕಿದೀನಿ, CRPF ಮಾಡಾಕಿದೀನಿ, ಮಿಲಿಟರಿ ಸಂಬಂಧಪಟ್ಟ ಎಲ್ಲ ವಿಡಿಯೋಸ್ಗಳು ನನ್ನ ಅದ್ರಲ್ಲಿ ಇದಾವ. ಬಟ್ ಆದ್ರೆ ಏನಪ್ಪಾ ಅಂತಂದ ಹೇಳಿದ್ರೆ ಯಾರಿಗೂ ಗೊತ್ತಿಲ್ಲ. ಸೊ ಅದೇನಪ್ಪಾ ಅಂತಂದ್ರೆ ನಿಮ್ ಕರ್ತವ್ಯ. ಸೊ ನಾನು ಕಂಟಿನ್ಯೂಸ್ ಆಗಿ ವಿಡಿಯೋಸ್ಗಳನ್ನ ಮಾಡಿ ಹಾಕ್ಬೇಕು. ಸೊ ನಂದು ಒಂದು ಆಸೆ ಇರತ್ತಲ್ಲ, ಎಲ್ಲ ಮಾಡಿ ಹಾಕ್ಬೇಕು, ಎಲ್ರಿಗೂ ರೀಚ್ ಆಗ್ಬೇಕು. ಕೆಲವು ಜನ ನಂಗೆ ಹೇಳಿದ್ರು, ಸರ್ ನೀವು ಜಾಸ್ತಿ ಪಬ್ಲಿಸಿಟಿ ಕೊಡಂಗಿಲ್ರಿ, ಅದಕ್ಕೆ ಆಗಂಗಿಲ್ಲ. ಸೊ ಏನಂತಂತ ಹೇಳಿದ್ರೆ, ಸೊ ನನ್ ಕಡೆಯಿಂದ ನಿಮ್ಗೆ ರಿಕ್ವೆಸ್ಟ್, ಸೊ ನನ್ ಕಡೆಯಿಂದ ವಿಡಿಯೋಸ್ಗಳು ತುಂಬಾ ಇಷ್ಟ ಆಗ್ತಾ ಇದ್ರೆ, ಯೂಸ್ ಆಗ್ತಾ ಇದ್ರೆ ಎಲ್ರಿಗೂ ಸ್ಪ್ರೆಡ್ ಮಾಡ್ಬಿಡ್ರೋ, ಒಂದ್ಸರಿ ನೋಡ್ಬಿಡೋಣ. ಎಲ್ರಿಗೂ ರೀಚ್ ಆಗ್ಲಿ. ಸೊ ಎಲ್ರಿಗೂ ರೀಚ್ ಆಯ್ತು ಅಂತಂದ್ರೆ ನನ್ಗೂ ಖುಷಿ, ನಮ್ಮ ಅಪ್ಪ ಅಮ್ಮನಿಗೂ ಖುಷಿ. ಸೊ ಅವ್ರಿಗೂ ಒಂದ್ ಹೆಮ್ಮೆ ಇರುತ್ತಲ್ಲ, ನೀವು ಜಾಬ್ ಆದ್ರೆ ನಿಮ್ಗೂ ಒಂದ್ ಹೆಮ್ಮೆ ಇರುತ್ತೆ, ನಿಮ್ಮ ಅಪ್ಪ ಅಮ್ಮನ್ಗೂ ಹೆಮ್ಮೆ ಇರುತ್ತೆ, ಎಲ್ರಿಗಿಂತ ಖುಷಿ ನನಗ್ ಜಾಸ್ತಿ. ಎಸ್ ನೋಡೋಣ. ಎಸ್ ಕ್ವಶನ್ ನೋಡ್ರಪ್ಪ. ಸೊ ಎಲ್ರಿಗೂ ಶೇರ್ ಮಾಡ್ರಿ, ವಾಟ್ಸಪ್ ಸ್ಟೇಟಸ್ ಅದು ಇಡ್ರಿ, ನಿಮ್ ಫ್ರೆಂಡ್ಸ್ಗೆಲ್ಲ ಹೇಳ್ರಿ, ಸಬ್ಸ್ಕ್ರೈಬ್ ಆಗ್ಲಿ, ಜಾಸ್ತಿ ಜನ ನೋಡ್ಲಿ. ಇದು ಇಷ್ಟೇ ಆಶೆ ನಂದು, ಮತ್ತೇನಿಲ್ಲ. ಜಾಸ್ತಿ ಜನ ನೋಡ್ಬೇಕು, ಜಾಸ್ತಿ ಜನ ಸಬ್ಸ್ಕ್ರೈಬ್ ಆಗ್ಬೇಕು, ಪ್ರತಿಯೊಬ್ಬರಿಗೂ ಹೋಗಿ ರೀಚ್ ಆಗ್ಬೇಕು. ಯಾಕಪ್ಪ ಅಂತಂದ್ರೆ ಸಿಂಪಲ್ ಸಿಂಪಲ್ ಥಿಂಗ್ಸ್ ಗಳನ್ನು ಕೂಡ ನಾನು ತುಂಬಾ ಈಸಿಯಾಗಿ ಹೇಳ್ತಿದ್ದೀನಿ. ಸೊ ಇದು ಬಿಡ್ರು ಇವಾಗ ಜಸ್ಟ್ ಆಕ್ಚುಲಿ ನಾನ್ ಹೇಳ್ಕೊಡೋದು ಯಾವ ವಿಷಯ ಅಂತಂದ ಹೇಳಿದ್ರೆ, ಆಕ್ಚುಲಿ ನಾನು ಜಿಯೋಗ್ರಫಿ ಹೇಳ್ಕೊಡ್ತೀನಿ. ನಾನು ಜಿಯೋಗ್ರಫಿ ವಿಡಿಯೋಸ್ಗಳನ್ನೇ ಮಾಡಾಕಿಲ್ಲ. ಸೊ ಯಾರ್ಯಾರು ಯಾವ ವಿಡಿಯೋ ಕೇಳ್ತಾರ ಆ ವಿಡಿಯೋಸ್ಗಳನ್ನ ನಾನು ಮಾಡಿ ಹಾಕ್ತಾ ಹೋಗ್ತಾ ಇದ್ದೀನಿ. ಆಕ್ಚುಲಿ ನಂದು ಸ್ಪೆಷಲ್ ಸಬ್ಜೆಕ್ಟ್ ಜಿಯೋಗ್ರಫಿ, ಅದನ್ನ ನಾನು ಇನ್ನೂ ಯಾರಿಗೂ ಹೇಳೇ ಕೊಟ್ಟಿಲ್ಲ. ಸೊ ನಾನು ಜಸ್ಟ್ ಏನಂತಂದ ಹೇಳಿದ್ರೆ, ಆ ಒಂದೆಲ್ಲೋ ಒಂದು ಸಮ್ ಕೋಚಿಂಗ್ ಸೆಂಟರ್ ಅಲ್ಲಿ ನಾನು ವರ್ಕ್ ಮಾಡುವಾಗ ನಾನು ಜಿಯೋಗ್ರಫಿ ತಗೊಂಡು ಕ್ಲಾಸ್ ಮಾಡ್ತಾ ಇದ್ದೆ. ಸಮ್ ವಿಷಯಗಳಿಂದ ಏನಂತಂದ ಹೇಳಿದ್ರೆ ನಾನು ಅಲ್ಲಿಂದ ಹೊರಗಡೆ ಬಂದು ಅಲ್ಲಿ ಇಷ್ಟ ಆಗ್ಲಿಲ್ಲ, ಸಿಸ್ಟಮೇ ಇಷ್ಟ ಆಗ್ಲಿಲ್ಲ. ಸೊ ದುಡ್ಡು ತಗೊಳ್ಳೋದು, ಕರೆಕ್ಟ್ ಆಗಿ ಟೀಚ್ ಮಾಡಂಗಿಲ್ಲ, ಏನಿಲ್ಲ. ಸೊ ಆ ಸಿಸ್ಟಮ್ ಇಂದ ಹೊರಗಡೆ ಬಂದು ನಾನು ಏನ್ ಮಾಡ್ತಿದ್ದೀನಿ ಅಂತಂದ ಹೇಳಿದ್ರೆ, ಸೊ ಈ ತರ ಯೂಟ್ಯೂಬ್ ಇಂದ ನಾನೇ ಒಂದು ಸ್ಟಾರ್ಟ್ ಮಾಡೋಣ ಅಂತಂದ ಹೇಳಿ ಸ್ಟಾರ್ಟ್ ಮಾಡಿದ್ದು. ಸೊ ತುಂಬಾ ಈಸಿಯಾಗಿ ಕ್ಲಿಯರ್ ಆಗಿ ಅರ್ಥ ಆಗೋ ತರ ಹೇಳ್ಕೊಡ್ತಾ ಇದ್ದೀನಿ. ಎಲ್ರಿಗೂ ರೀಚ್ ಆಗ್ಬೇಕು ಅಂತ ನನ್ನ ಆಸೆ. ಎಸ್ ಎಲ್ರಿಗೂ ರೀಚ್ ಮಾಡ್ತಿರಲ್ಲ, ಅದ್ ನಿಮ್ ಕರ್ತವ್ಯ, ಮಾಡ್ಲೇಬೇಕು. ಈಗ ನಾವು ಕ್ವಶನ್ ನೋಡ್ತಾ ಹೋಗೋಣ ನೋಡ್ರಿ. ಸೊ ಇಲ್ಲೇನಂತಂದ ಹೇಳಿದ್ರೆ ಫಸ್ಟ್ ಸಂಖ್ಯೆ ಎಷ್ಟೈತಿ, 11 ಐತಿ. ಅದಾದ ನಂತರ ನೆಕ್ಸ್ಟ್ ಎಷ್ಟಾಗೈತೆ ಅಂತಂದ ಹೇಳಿದ್ರೆ 14. ಸೊ 11 ಐತೆ, ಅದಾದ ನಂತರ ನೆಕ್ಸ್ಟ್ ಎಷ್ಟಾಗೈತೆ, 14 ಆಗೈತೆ, ನೆಕ್ಸ್ಟ್ 19 ಆಗೈತೆ. ಅಂದ್ರೆ ಎಲ್ಲಾ ಕಡೆ ಏನಂತಂದ ಹೇಳಿದ್ರೆ ಇನ್ಕ್ರೀಸ್ ಆಗ್ತಾ, ಜಾಸ್ತಿ ಆಗ್ತಾ ಹೋಗೈತೆ. ಎಷ್ಟು ಪ್ಲಸ್ ಮಾಡಿದನ ಅಂತ ನೋಡ್ಕೊಂತ ಹೋಗ್ಬೇಕು. ಸೊ 11 14 ಆಗ್ಬೇಕಂದ್ರ +3 ಮಾಡಿದಾಗ 14 ಆಯ್ತು. ಇಲ್ಲಿ ನೆಕ್ಸ್ಟ್ ಎಷ್ಟೈತಿ, 14 ಐತಿ. ಅದು 19 ಆಗ್ಬೇಕಂತಂದ ಹೇಳಿದ್ರೆ ಏನ್ ಮಾಡಿದಾನ ಇಲ್ಲಿ, 14, 15, 16, 17, 18, 19 ಅಂದ್ರೆ +5 ಮಾಡಿದಾನ. ಸೇಮ್ ಅದೇ ತರ ನೋಡ್ರಿ, 19 26 ಆಗ್ಬೇಕಂದ್ರೆ ಎಷ್ಟ್ ಮಾಡಿದಾನ, 19, 20, 21, 22, 23, 24, 25, 26 ಅಂದ್ರೆ +7 ಮಾಡಿದಾನ, +7. ಸೊ ಅದಾದ ನಂತರ ಸೇಮ್ ಅದೇ ತರ 26ರಿಂದ ನೆಕ್ಸ್ಟ್ ಆಗ್ಬೇಕಂತಂದ ಹೇಳಿದ್ರೆ ಏನಾಗ್ಬೇಕು, ಇಲ್ಲಿ ಯಾವ್ದೋ ಒಂದು ಸಂಖ್ಯೆಯನ್ನ ನಾವು ಕೂಡಿಸ್ಬೇಕು. ಆ ಯಾವ ಸಂಖ್ಯೆಯಿಂದ ಕೂಡಿಸ್ಬೇಕಂತ ಹೇಳಿ ನಾವು ಕಂಡಿಡ್ಬೇಕು. ಇಲ್ಲಿ ನೋಡ್ರಿ, ಇಲ್ಲಿ 3 ಐತೆ, ಇಲ್ಲಿ 5 ಐತೆ, 7 ಐತೆ, ಇವ್ರು ಒಂದು ಸರಣಿ ಒಳಗೈತೆ. ಅಂದ್ರ ಇಲ್ಲಿ +2 ಮಾಡಿದಾನ, ಇದಕ್ಕೆ 5 ಬಂದೈತೆ. ಇಲ್ಲಿ +2 ಮಾಡಿದಾನ, 7 ಬಂದೈತೆ. 7 ಆದ ನಂತರ ಇದಕ್ಕೆ ನಾವು +2 ಮಾಡ್ಬೇಕು, ಅವಾಗ ಏನ್ ಬರುತ್ತ, +9 ಬರುತ್ತೆ. ಸೊ ನಾವು +9 ನಾವು ಇದಕ್ಕೆ ಕೂಡಿಸಿದ್ವಿ ಅಂತಂದ ಹೇಳಿದ್ರೆ ನಮ್ಗೆ ಆನ್ಸರ್ ಬರುತ್ತೆ. +9 ಮಾಡ್ರೆ ಎಷ್ಟಾಗತ್ತೆ ನೋಡ್ರಿ, ಸೊ 9, 6, 15. ಸೊ 2 + 1 3. ಸೊ ನಮ್ಗೆ ಆನ್ಸರ್ ಎಷ್ಟು ಬರುತ್ತಪ್ಪ ಅಂತಂದ ಹೇಳಿದ್ರೆ 35 ಬರುತ್ತೆ. ಎಸ್ ಆಪ್ಷನ್ ಡಿ ಏನಂತಂದ ಹೇಳಿದ್ರೆ ನಮ್ಗ ಇಲ್ಲಿ ಕರೆಕ್ಟ್ ಆಗತ್ತ. ಎಸ್ ಸೇಮ್ ಅದೇ ತರ ನೋಡ್ರಿ, ಇದನ್ನೇನಪ್ಪಾ ಅಂತಂತ ಹೇಳಿದ್ರೆ ಇದನ್ನ ನಾವ ಹೋಮ್ ವರ್ಕ್ ಕೊಟ್ಬಿಡೋಣ. ಸೊ 6 ಐತೆ, ಆಮೇಲೆ 13 ಐತೆ, ಅದಾದ ನಂತರ ನೆಕ್ಸ್ಟ್ 28 ಬಂದೈತೆ ಮುಂದೆ, ಆಮೇಲೆ ನೆಕ್ಸ್ಟ್ 59 ಬಂದೈತೆ. ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಲಾಜಿಕ್ ಏನು ಅಂತ ನೋಡ್ಬೇಕು. ನಾನು ಜಸ್ಟ್ ನಿಮ್ಗೆ ಸಿಂಪಲ್ ಎಕ್ಸಾಂಪಲ್ ಏನಂತಂದ ಹೇಳಿದ್ರೆ ಸಿಂಪಲ್ ಮಾಡ್ಕೊಡ್ತೇನೆ. ಸೊ ಎಲ್ಲಾ ಜಾಸ್ತಿ ಆಗಿದಾವ. 6ರಿಂದ ಏನಂತಂದ ಹೇಳಿದ್ರೆ 13 ಆಗಕ್ಕೆ ಏನ್ ಮಾಡಿದಾನ, +7 ಮಾಡಿದಾನ.
13ರಿಂದ 28 ಆಗೈತೆ. ಸೊ 13ರಿಂದ 28 ಆಗೈತೆ. 13 ಒಳಗಡೆ ಎಷ್ಟನ್ನ ಕೂಡಿಸಿದಾಗ 28 ಆಗತ್ತ. ಸೊ ನೋಡ್ರಿ, 15 ಕೂಡಿಸಿದಾಗ ಏನಂತಂದ ಹೇಳಿದ್ರೆ 28 ಆಗೈತೆ. ಇದು 7. ಸೊ ಅದಾದ ನಂತರ ನೆಕ್ಸ್ಟ್ 28ರಲ್ಲಿ ಎಷ್ಟನ್ನ ಕೂಡಿಸಿದಾಗ 59 ಆಗೈತಿ. ನಾವು 59ಅಲ್ಲಿ 28ನ್ನ ಕಳೆದು ಬಿಡ್ರಿ, ಎಷ್ಟು ಕೂಡಿಸಿದ ಅಂತ ಗೊತ್ತಾಗತ್ತ. ಸೊ 1 ಉಳಿತು. ಅದಾದ ನಂತರ 5ರಲ್ಲಿ 2 ಕಳೆದ್ರೆ ಎಷ್ಟು, 3 ಉಳಿತು. ಸೊ 31 ಮಾಡಿದಾಗ ಏನಂತಂದ ಹೇಳಿದ್ರೆ 59 ಬಂದೈತೆ. ಸೊ ಇವಾಗ ಏನ್ ಮಾಡ್ಬೇಕು, ನೀವು ಲಾಜಿಕ್ ಅನ್ನ ಹುಡುಕ್ತಾ ಹೋಗ್ಬೇಕು. ಸೊ ಇಲ್ಲಿ ಯಾವ ಸಂಖ್ಯೆ ಬರುತ್ತೆ ಅಂತಂದೇಳಿ. ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಎಷ್ಟೈತಿ, 144 ಐತೆ, 169 ಐತೆ, ಆಮೇಲೆ 196 ಐತೆ. ಅದಾದ ನಂತರ 225 ಐತೆ. ನೆಕ್ಸ್ಟ್ ಸಂಖ್ಯೆ ಯಾವ್ದು ಬಂದೈತೆ ಅಂತ ಕ್ವಶನ್ ಕೇಳಿದಾರೆ ಇಲ್ಲಿ. ಎಸ್ ನೋಡ್ರಿ, ಸೊ ಇಲ್ಲಿ 144, ಇದು 169, 196, 225. ಸೊ ಇಲ್ಲಿ ಫಸ್ಟ್ ಸಂಖ್ಯೆ ಏನಷ್ಟೇ, 144 ಇದೆ. ಇಲ್ಲಿಂದ ಸ್ಟಾರ್ಟ್ ಆಗೈತೆ, ಎಲ್ಲ ಜಾಸ್ತಿ ಆಗ್ತಾ ಹೋಗೈತೆ. ಎಷ್ಟು ಕೂಡಿಸಿದಾನ ಇಲ್ಲಿ, 144 ಅಂದ್ರೆ 169ರಾಗ 144 ಕಳೆದ್ ಬಿಡ್ರಿ. ಸೊ 5 ಉಳಿತು. ಅದಾದ ನಂತರ 6ರಾಗ 4 ಕಳೆದ್ರೆ 2 ಉಳಿತು, 1ರಾಗ 1 ಕಳೆದ್ರೆ 0, ಪ್ಲಸ್ 25 ಮಾಡಿದಾನ. ಎಸ್, ವೆರಿ ಗುಡ್. ಸೊ ನೆಕ್ಸ್ಟ್ 196, 196ರಾಗ 169 ಕಳೆದ್ರೆ ಎಷ್ಟು ಉಳಿತು ನೋಡ್ರಿ. ಎಸ್, 16ರಾಗ 5 ಕಳೆದ್ರೆ 7 ಉಳಿತು, ಸಾರಿ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಒಂದ್ ಕೈಲ ಬರುತ್ತ. 9ರಾಗ 7 ಇಲ್ಲ, ಸಾರಿ, ಎಸ್, 9ರಾಗ 7 ಕಳೆದ್ರೆ ಎಷ್ಟು ಉಳಿತು, 27, ಪ್ಲಸ್ 27 ಮಾಡಿದಾನ. ಸೊ ಅದಾದ ನಂತರ ಸೇಮ್ ಅದೇ ತರ 225. ನೆಕ್ಸ್ಟ್ ಸಂಖ್ಯೆ 225 ಅಂದ್ರೆ 196 ಎಷ್ಟನ್ನ ಕೂಡಿಸಿದಾಗ 225 ಆಗತ್ತೆ. ಜಸ್ಟ್ ಮೈನಸ್ ಮಾಡ್ರಿ ಇವೆರಡು, ಅವಾಗ ಎಷ್ಟು ಡಿಫ್ರೆನ್ಸ್ ವ್ಯತ್ಯಾಸ ಬರುತ್ತೆ ಅದನ್ನ ಬರ್ಕೊಡ್ರಿ. ಸೊ 15ರಾಗ 6 ಕಳೆದ್ರೆ ಎಷ್ಟು ಉಳಿತು, 9 ಉಳಿತು. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಲ್ಲಿ ದೊಡ್ಡ ಸಂಖ್ಯೆ ಐತೆ. ಸೊ ಇಲ್ಲಿ 12ರಾಗ 10 ಕಳೆದ್ರೆ ಎಷ್ಟು ಉಳಿತು, 2 ಉಳಿತು. ಇಲ್ಲಿ ಒಂದ್ ಕೈಲ ಬರುತ್ತೆ 29. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು, ಎಸ್, ನೆಕ್ಸ್ಟ್ ಏನ್ ಮಾಡ್ಬೇಕು ನಾವ್ ಇವಾಗ. ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ, ಇಲ್ಲಿ 25 ಐತ್ರಿ. ಸೊ ಇದಕ್ಕೆ 2 ಕೂಡಿಸಿದಾನ 27 ಬಂದೈತೆ. ಇದಕ್ಕೆ 2 ಕೂಡಿಸಿದಾನ 29 ಬಂದೈತೆ. ಸರ್ ಇದಕ್ಕೆ 2 ಕೂಡಿಸ್ರಿ, ನಮ್ಗೆ ಎಷ್ಟು ಬರುತ್ತೆ ಅಂದ್ರೆ 31 ಬರುತ್ತೆ. ಈ 31 ಇದಕ್ ಕೂಡಿಸ್ರಿ, ಎಷ್ಟು ಬರುತ್ತೆ ನೋಡ್ರಿ, 225 ಪ್ಲಸ್ 31. ಸೊ 5 ಪ್ಲಸ್ 1 6, 2 3 5, 256. ಸೊ ನಮ್ ಕರೆಕ್ಟ್ ಆಗಿರೋ ಆನ್ಸರ್ ಎಷ್ಟು ಬರತ್ತಪ್ಪ ಅಂತಂತ ಹೇಳಿದ್ರೆ 256 ಬರುತ್ತ. ಎಸ್, ಕರೆಕ್ಟಾ, 256 ಬರುತ್ತೆ. ಇನ್ನು ಏನಪ್ಪಾ ಅಂತಂತ ಹೇಳಿದ್ರೆ, ನಾನು ನಿಮ್ಗೆ ಒಂದು ವರ್ಕ್ ಹೇಳ್ತೀನಿ. ಸೊ 1ರಿಂದ 20ರವರೆಗೂ ಏನಂತಂದ ಹೇಳಿದ್ರೆ ಸ್ಕ್ವೇರ್ ಗಳನ್ನ ನೀವು ಬರೆದಿಟ್ಕೊಬೇಕು. ಸ್ಕ್ವೇರ್, 1 ಸ್ಕ್ವೇರ್ ಅಂದ್ರೆ ಎಷ್ಟು, 2 ಸ್ಕ್ವೇರ್ ಅಂದ್ರೆ ಎಷ್ಟು, ಆ ತರ. ಆಮೇಲೆ 1 ಕ್ಯೂಬ್ ಎಷ್ಟು, 2 ಕ್ಯೂಬ್ ಅಷ್ಟು, ಎಲ್ಲಿವರೆಗೂ ಏನಂತಂದ ಹೇಳಿದ್ರೆ 20ರವರೆಗೂ ಇಲ್ಲ 25ರವರೆಗೂ ಬರದ್ ನೀವ್ ಏನಂತಂದ ಹೇಳಿದ್ರೆ ಒಂದ್ ಪ್ಲೇಸ್ ಅಲ್ಲಿ ಇಟ್ಕೋಬೇಕು, ಅದ್ ನೆನಪಿಡ್ಬೇಕು. ಸೊ ಯಾರಾದ್ರೂ ನಿಮ್ಗೆ ಈ ತರ ಗೊತ್ತಿತ್ತು ಅಂತಂದ ಹೇಳಿದ್ರೆ 12 ಸ್ಕ್ವೇರ್ ಅಂತಂದ ಹೇಳಿದ್ರೆ 144, 13 ಸ್ಕ್ವೇರ್ ಅಂತಂದ ಹೇಳಿದ್ರೆ 169, 14 ಸ್ಕ್ವೇರ್ ಅಂದ್ರೆ 196, 15 ಸ್ಕ್ವೇರ್ ಅಂತಂದ ಹೇಳಿದ್ರೆ 225, ಇದು 16 ಸ್ಕ್ವೇರ್ ಅಂದ್ರೆ 256. ಜಸ್ಟ್ 10 ಸೆಕೆಂಡ್ ಒಳಗಡೆ ಮುಗಿದು ಹೋಗಿತ್ತು. ಸೊ ಈ ತರನು ಮಾಡ್ಬೋದು. ನಿಮ್ಗೆ ಇದು ಗೊತ್ತಾಗ್ಲಿಲ್ಲ ಅಂತಂತ ಹೇಳಿದ್ರೆ ಸಿಂಪಲ್ ಈಸಿ ಮೆಥಡ್, ಇದು ಯೂನಿವರ್ಸಲ್ ಮೆಥಡ್ ಅಂತ ಹೇಳ್ತೀವಿ. ಎಲ್ಲದಕ್ಕೂ ಇದೇ ಮೆಥಡ್ ಹಚ್ಕೊಂತ ಹೋಗೋದು. ಕೆಲವೊಂದ್ ಜನ ಹೇಳ್ತಾರ ಶಾರ್ಟ್ ಕಟ್ ಮಾಡೋಣ. ನಿಮ್ಗ ಶಾರ್ಟ್ ಕಟ್ ನೆನಪು ಉಳಿತವನ? ಸೊ ಇಂಥವ ನೆನಪು ಉಳಿಯಂಗಿಲ್ಲ. ನಾನು ಒಂದೇ ಒಂದ್ ಮಾತು ಹೇಳ್ತೀನಿ. ನಮ್ಗೂ ಏನಂತಂತ ಹೇಳಿದ್ರೆ ಒಬ್ರು ಸರ್ ಹಿಂಗೆ ಹೇಳ್ತಿದ್ರು. ಏನಂತಂತ ಹೇಳಿದ್ರೆ, ನಿಮ್ಗೆ ಎಲ್ಲಾನು ಹೇಳ್ಕೊಟ್ಟಿದ್ ಎಲ್ಲಾ ನೆನಪು ಉಳಿದಿತ್ತು ಅಂತಂತ ಹೇಳಿದ್ರ ಪದೇ ಪದೇ ನಾವೇ ಇದಕ್ಕೆ ಟೀಚ್ ಮಾಡ್ಬೋದಿತ್ತು ಅಂತ ನಮ್ಮನ್ನ ಕೇಳ್ತಾ ಇದ್ರಿ. ಯಾಕಂದ್ರೆ ಜಸ್ಟ್ ಸಿಂಪಲ್. ಸೊ ಅವ್ರು ಅಷ್ಟೊಂದು ಒತ್ತಿ ಹೇಳ್ತಿದ್ರೆ ನಮ್ಗೆ ಅದೇ ಗೊತ್ತಾಗ್ತಿರಂಗಿಲ್ಲ. ಸೊ ಒಂದ್ ಕಾನ್ಸೆಪ್ಟ್ ಗಳೇ ಗೊತ್ತಾಗಂಗಿಲ್ಲ. ಈ ಇಂಡಿಯಾ ಅಂತ ಬಂದಾಗ ಇಂಡಿಯಾ ಬಗ್ಗೆನೇ ಗೊತ್ತಿರಂಗಿಲ್ಲ ಓದಿದ್ರು. ಬಟ್ ಇನ್ ಶಾರ್ಟ್ ಕಟ್ ತಗೊಂಡ್ ಏನ್ ಮಾಡ್ತೀರಿ ನೀವು? ಶಾರ್ಟ್ ಕಟ್ ಯಾವಾಗ್ಲೂ ಏನಂತಂದ ಹೇಳಿದ್ರೆ ಫಾಲೋ ಮಾಡಕ್ ಹೋಗ್ಬೇಡ್ರಿ. ಸೊ ಇವಾಗ ಒಂದು ಟಾಪಿಕ್ ಏನಂತಂದ ಹೇಳಿದ್ರೆ 30ರಿಂದ 35 ಶಾರ್ಟ್ ಕಟ್ಸ್ ಇರ್ತಾವ. ನೆಕ್ಸ್ಟ್ ಟಾಪಿಕ್ 30 ಶಾರ್ಟ್ ಕಟ್ಸ್. ಇವೆಲ್ಲ ನೆನ್ಪಿಟ್ಕೊಳ್ಳೋದಾಗಿತ್ತು ಅಂತಂದ ಹೇಳಿದ್ರೆ ನಿಮ್ ಕಾನ್ಸೆಪ್ಟ್ ಗಳು ನೆನ್ಪಿರ್ತಿದ್ದು. ಯಾವಾಗ್ಲೂ ಏನಂತಂದ ಹೇಳಿದ್ರೆ ಒಂದೇ ಮೆಥಡ್ ನ ಫಾಲೋ ಮಾಡೋದು. ಯಾಕ, ಒಂದು 10 ಸೆಕೆಂಡ್ ಜಾಸ್ತಿ ಆಗತ್ತೆ ಅಷ್ಟೇ. 10 ಸೆಕೆಂಡ್ ಜಾಸ್ತಿ ಆಗತ್ತೆ. ನಿಮ್ ಯಾವ್ದೇ ಕ್ವಶನ್ ನೋಡ್ರು ಕೂಡ ನಾನು ಅದೇ ಮೆಥಡ್ ಮಾಡೋ, ನಿಮ್ಗೆ ಕನ್ಫ್ಯೂಷನ್ ಇರಂಗಿಲ್ಲ. ನೆನ್ಪಿಟ್ಕೊಟ್ಟಿದ್ ನಾವು. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. 7 ಐತಿ, ಅದಾದ ನಂತರ 10 ಆಗೈತೆ, ಅದಾದ ನಂತರ 8 ಆಗೈತೆ, ಆಮೇಲೆ 11 ಆಗೈತೆ, ಅದಾದ ನಂತರ 12 ಆಗೈತೆ, 9 ಆಗೈತೆ, ಆಮೇಲೆ 12 ಆಗೈತೆ. ಇದೇನ್ ನೋಡ್ರು ಬೇರೆ ಬೇರೆನೆ ಬಂದ್ಬಿಡ್ತಿಲಿ. 7 ಆಗೈತಿ, 10 ಆಗೈತಿ, 8, 11, 9, 12 ಮುಂದಿನ ಸಂಖ್ಯೆ ಯಾವ್ದು ಅಂತ ಕ್ವಶನ್ ಕೇಳಿದಾರೆ. ಸಿಂಪಲ್. ನಿಮ್ಗೆ ಈ ತರ ಎಲ್ಲಾದ್ರೂ ಬಂದ್ ಕಂಟಿನ್ಯೂಸ್ ಆಗಿ ಜಾಸ್ತಿ ಆಕೋತ್ ಹೋಯ್ತು ಅಂತಂದ ಹೇಳಿದ್ರೆ, ಇಲ್ಲಿ ನೋಡ್ರಿ ಕಂಟಿನ್ಯೂಸ್ ಆಗಿ ಜಾಸ್ತಿ ಆಗ್ತಾ ಹೋಯ್ತು ಅಂತಂದ ಹೇಳಿದ್ರೆ ಸಿಂಪಲ್ ಆಗಿ ಏನ್ ಮಾಡ್ಬೇಕು,
ಎಷ್ಟು ಪ್ಲಸ್ ಮಾಡಿದಾನ ನೋಡ್ಬೇಕು, ಎಷ್ಟು ಪ್ಲಸ್ ಮಾಡ್ಕೊಂತ ಹೋಗಿದಾನ. ಕಮ್ಮಿ ಹಾಕೋದ್ ಬಂತಂತಂದ ಹೇಳಿದ್ರೆ, ಕಡಿಮೆ ಹಾಕೋದ್ ಬಂತಂತ ಹೇಳಿದ್ರೆ ಎಷ್ಟು ಮೈನಸ್ ಮಾಡ್ಕೋತ್ ಬಂದಿದ್ದಾನ ಆ ಸಂಖ್ಯೆ ಒಳಗಡೆ ನೋಡ್ಕೊಬೇಕು. ಈ ತರ ಬಂತು ಅಂತಂದ ಹೇಳಿದ್ರೆ, ಒಂದಕ್ಕೊಂದ್ ಸಂಬಂಧನ ಇಲ್ಲ ಅಂತ ಬಂತು ಅಂತಂದ ಹೇಳಿದ್ರೆ, ಸೊ ಫಸ್ಟ್ ಏನ್ ಮಾಡ್ಬೇಕು, ಈ ತರ ನೋಡ್ಕೊಬೇಕು. ಫಸ್ಟ್ ಒಂದ್ ಬಿಟ್ ಒಂದ್ ನೋಡ್ಕೊಂತ ಹೋಗೋದು, ಸಿಂಪಲ್. ಏನ ಒಂದ್ ಬಿಟ್ ಒಂದ್ ಏನಂತಂದ ಹೇಳಿದ್ರೆ ನೋಡ್ಕೊಂತ ಹೋಗೋದು. ಇವಾಗ ನೋಡ್ರಿ ಈ ತರ ಆಯ್ತು ನೋಡ್ರಿ, ಒಂದಾದ ನಂತರ ಒಂದ್ ಸಂಖ್ಯೆಗಳನ್ನ ನಾವು ನೋಡ್ಕೊಂತ ಹೋಗೋದು. ಸೊ ಇಲ್ಲಿ 7 ಐತಿ. ಸೊ 7 ಆದ ನಂತರ ಎಷ್ಟು ಬಂದೈತಿ, 8 ಬಂದೈತಿ. 8 ಆದ ನಂತರ ಎಷ್ಟು ಬಂದೈತಿ, 9 ಬಂದೈತಿ. 9 ಆದ ನಂತರ ಎಷ್ಟು ಬರ್ಬೇಕು, 10 ಬರ್ಬೇಕು. ಇದನ್ನ ನೋಡೋಣ ಇವಾಗ. ಸೊ ಇಲ್ಲಿ 10 ಐತಿ. 10 ಆದ ನಂತರ ಎಷ್ಟು ಬಂದೈತಿ, 11 ಬಂದೈತಿ. 11 ಆದ ನಂತರ 12 ಬಂದೈತಿ. ಇನ್ನೆಷ್ಟು ಬರ್ಬೇಕು, ಇಲ್ಲಿ 13 ಬರ್ಬೇಕು. ನೆಕ್ಸ್ಟ್ ಕೇಳಿದ್ರೆ ನಮ್ಗೆ ಆನ್ಸರ್ ಸಿಕ್ಕಾಯ್ತು 10. ಸಿಂಪಲ್, ನೋಡಿದ ತಕ್ಷಣ ಗೊತ್ತಾಯ್ತು ಅಲ್ಲ, ಕ್ರೇಜಿ. ಸೊ ಇಲ್ಲಿ ನೋಡ್ರಿ 36 ಐತೆ, ಆಮೇಲೆ 34 ಐತೆ, ಆಮೇಲೆ 30 ಐತಿ, ಆಮೇಲೆ 28, ಆಮೇಲೆ 24. ಇದು ಎಲ್ರಿಗೂ ಈಸಿ ಗೊತ್ತೈತೆ. ಇದನ್ನ ನಾನ ಮಾಡ್ಬಿಡ್ತೀನಿ, ಈಸಿ ಹೋಮ್ವರ್ಕ್ ಕೊಡಂಗಿಲ್ಲ ನಿಮಗೆ. ಎಸ್, 36ರಿಂದ 34 ಅಂದ್ರೆ ಕಮ್ಮಿ ಹಾಕೋದ್ ಬಂದೈತಲ್ಲ, ಕಡಿಮೆ ಹಾಕೋದ್ ಬಂದೈತೆ. ಕಡಿಮೆ ಹಾಕೋದ್ ಬಂದ್ರೆ ಏನ್ ಮಾಡ್ಬೇಕು, ನಾವು ಎಷ್ಟು ಸಂಖ್ಯೆನ ಕಳ್ದನ ಅಂತ ನೋಡ್ಬೇಕು. 36ರಿಂದ 34 ಬರ್ಬೇಕಂದ್ರೆ -2 ಮಾಡಿದಾನ. ಸರಿ ಇಲ್ರಿ, 34ರಿಂದ 30 ಬರಕ -4 ಮಾಡಿದಾರೆ. ಸೊ 30ರಿಂದ ಮತ್ತೆ 28 ಬಂದೈತ್ರಿ ಸರ್. 30ರಿಂದ ಮತ್ತೆ 28 -2 ಮಾಡಿದ್ದಾರೆ. ಅದಾದ ನಂತರ 28ರಿಂದ 24 ಬರಕ್ ಮತ್ತೆ -4 ಮಾಡಿದ್ರು. ಓ, ಇಲ್ಲಿ ಹಿಂಗ್ ಕೊಟ್ಟಿದ್ದಾನೆ ಲಾಜಿಕ್. -2 ಒಂದ್ಸರಿ, -4, ನೆಕ್ಸ್ಟ್ -2, -4. ಇಲ್ಲಿ ಮತ್ತೆ ಏನ್ ಮಾಡ್ಬೇಕು ನಾವು, -2 ಮಾಡ್ಬೇಕು. -2 ಮಾಡ್ರೆ 22 ಬಂತು. ನೆಕ್ಸ್ಟ್ ಸಂಖ್ಯೆ ಕೇಳಿದ್ದಂದ್ರೆ ಕಾನ್ಸಿಕ್ಯೂಟಿವ್, ಮತ್ತೆ -4 ಮಾಡ್ಬೇಕು. ಅವಾಗ ಎಷ್ಟು ಬರುತ್ತೆ, ಇಲ್ಲಿ 18 ಬರುತ್ತೆ. ಆಮೇಲೆ ನೆಕ್ಸ್ಟ್ -2 ಮಾಡ್ಬೇಕು, ಆಮೇಲೆ ನೆಕ್ಸ್ಟ್ -4 ಮಾಡ್ಬೇಕು. ಸೊ ಈ ತರ ಏನಂತ ಹೇಳಿದ್ರೆ ಕಾನ್ಸಿಕ್ಯೂಟಿವ್ ಆಗಿ ಬರುತ್ತೆ. ನಮ್ಗೆ ಆನ್ಸರ್ ಎಷ್ಟು ಸಿಕ್ತು, 22 ಸಿಕ್ತು. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಎಸ್, 22, 21, 23, 22, 24, 23. ನೆಕ್ಸ್ಟ್ ಏನಂತ ಹೇಳಿದ್ರೆ ಯಾವ ಸಂಖ್ಯೆ ಅಂತ ಕಂಡುಹಿಡಬೇಕು. ಈ ತರ ಆಯ್ತು ಅಂತಂದ ಹೇಳಿದ್ರೆ ನಾನು ನಿಮ್ಗೆ ಸಿಂಪಲ್ ಹೇಳಿದ್ದೇನೆ, ಸಿಂಪಲ್ ಫಾರ್ಮುಲಾ. ಒಂದಾದ ನಂತರ ಒಂದ್ ನೋಡ್ಕೊಂತ ಹೋಗೋದು. ಇದು 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 ಅದಾದ ನಂತರ ಉಳಿದಿದ್ದು ಅದು ನೋಡ್ಕೊಂತ ಹೋಗ್ತಾ 21, 22, 23. ನಮ್ಗೆ ಆನ್ಸರ್ ಬಂತು, ನಾನೇ ಹೇಳ್ಕೊಡ್ತೀನಿ. ಸೊ ಇದು 22. ಫಸ್ಟ್ ಏನಂತಂದ ಹೇಳಿದ್ರೆ 22 ಐತಿ, ಆಮೇಲೆ 23 ಐತಿ. 22ರಿಂದ 23 ಆಯ್ತು. ಸೊ 23ರಿಂದ 24 ಅಂದ್ರೆ ಎಲ್ಲಾ ಕಡೆ +1 ಮಾಡ್ಕೊಂತ ಹೋಗಿದಾನ. ಸೊ 24 ಇದ್ದಿದ್ ನೆಕ್ಸ್ಟ್ ಏನಾಗತ್ತ, 25 ಆಗತ್ತ, +1 ಮಾಡಿದ್ರ. 21, 22 ನೆಕ್ಸ್ಟ್ ಸಂಖ್ಯೆ ಕೇಳಿದ್ರೆ ಅದು 24 ಆಗತ್ತ. ಈಸಿ, ಮುಗಿದೋಯ್ತು. ನೋಡ್ರಿ, ನೀವು ಜಸ್ಟ್ ಅದನ್ನ ಏನಂತಂದ ಹೇಳಿದ್ರೆ ಡಿಫ್ರೆನ್ಶಿಯೇಟ್ ಮಾಡ್ಬೇಕಷ್ಟ. ನೆಕ್ಸ್ಟ್ ನೋಡ್ರಿ 21, 9, ನೆಕ್ಸ್ಟ್ 21, 11. ಸೊ ಇಲ್ಲಿ ನೋಡ್ರಿ ನೆಕ್ಸ್ಟ್ 21, 13, ಆಮೇಲೆ 21. ನೆಕ್ಸ್ಟ್ ಸಂಖ್ಯೆ ಯಾವುದು ಅಂತ ಕ್ವಶನ್ ಕೇಳಿದಾನ. ಇಲ್ಲೂ ಕೂಡ ಏನಂತಂದ ಹೇಳಿದ್ರೆ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಇತ್ತು ಅಂತಂದ ಹೇಳಿದ್ರೆ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ ನಿಮ್ಗ, ಒಂದಾದ ನಂತರ ಒಂದು ರೌಂಡ್ ಮಾರ್ಕ್ ಹಾಕೊಡ್ರಿ ಈ ತರ. ಎಸ್, ಇಲ್ಲಿ ನೋಡ್ರು, ಇಲ್ಲಿ ಏನಂತಂದ ಹೇಳಿದ್ರೆ 21, 21, 21 ಎಲ್ಲಾ ಕಡೆ 21 ಬರ್ಕೊಂತ ಹೋಗಿದಾನ. ಸೊ ಇಲ್ಲಿ ಏನ್ ಮಾಡಿದ ಅಂತಂದ ಹೇಳಿದ್ರೆ ನೆಕ್ಸ್ಟ್ ಸಂಖ್ಯೆಗೆ ಏನ್ ಮಾಡಿದ ಅಂತಂದ ಹೇಳಿದ್ರೆ +2 ಮಾಡಿದಾನ, 11 ಆಗೈತೆ. ಅದಾದ ನಂತರ ನೆಕ್ಸ್ಟ್ ಏನ್ ಮಾಡಿದಾನ, +2 ಮಾಡಿದಾನ, 13 ಆಗೈತೆ. ಸೊ ಅದಾದ ನಂತರ ನಾವ್ ಏನ್ ಮಾಡ್ಬೇಕು, +2 ಮಾಡ್ಬೇಕು, 15 ಆಯ್ತು. ಸೊ ಇದು ಒಂದೇ ಕೇಳಿದ್ರೆ ಓಕೆ. ಇನ್ನೊಂದ್ ಕೇಳ್ದ ಅಂತಂದ ಹೇಳಿದ್ರೆ ಮತ್ತೆ 21ನೇ ಬರುತ್ತೆ, ಯಾಕಂದ್ರೆ ಎಲ್ಲಾ ಕಡೆ ಒಂದೇ ಐತೆ. ಕಾನ್ಸ್ಟೆಂಟ್ ಆಗಿ ಇಟ್ಕೊಂತ ಹೋಗಿದಾನ. ಸೊ ಅದು ಚೇಂಜ್ ಮಾಡಿಲ್ಲ, ಅದನ್ನ ಹಂಗೆ ಇಟ್ಕೊಂತ ಹೋಗಿದಾನ. ನೆಕ್ಸ್ಟ್ ಪದ ನೆಕ್ಸ್ಟ್ ಸಂಖ್ಯೆಯನ್ನ ಚೇಂಜ್ ಮಾಡ್ತಾ ಹೋಗಿದಾನ. ಸೊ ಇದೇನಪ್ಪಾ ಅಂದ್ರೆ ನಿಮ್ಗೆ ಕರೆಕ್ಟ್ ಆಗಿರೋ ಆನ್ಸರ್ ಆಗತ್ತೆ. ಸೊ ಇಲ್ಲಿ ನೋಡ್ರಿ ಸೇಮ್ ಅದೇ ತರ, ಸೇಮ್ ಅದೇ ಕ್ವಶನ್ ಏನ್. ಎಸ್, ಸೇಮ್ ಅದೇ ಕ್ವಶನ್ ಐತೆ. ನೆಕ್ಸ್ಟ್ ನೋಡ್ರಿ. ಸೊ ಇಲ್ಲಿ ಏನೈತಿ, 28, 25. ಸೊ ಅದಾದ ನಂತರ ನೆಕ್ಸ್ಟ್ ಎಷ್ಟೈತಿ, 5 ಐತೆ. ಅದಾದ ನಂತರ ನೆಕ್ಸ್ಟ್ 21, 18, ನೆಕ್ಸ್ಟ್ 5 ಐತೆ. ಆಮೇಲೆ 14 ಐತೆ. ನೆಕ್ಸ್ಟ್ ಸಂಖ್ಯೆ ಯಾವ್ದು ಬರುತ್ತೆ ಅಂತ ಕ್ವಶನ್ ಕೇಳಿದಾನ. ಸೊ ಅಲ್ಲಿ ಏನಂತಂದ ಹೇಳಿದ್ರೆ ಸಿಂಪಲ್ ನೆನ್ಪಿಟ್ಕೊಳ್ಳಿ ನೋಡ್ರಿ ಇಲ್ಲಿ. ಸೊ ಇದನ್ನ ನೋಡಿದ ತಕ್ಷಣ ಇಲ್ಲಿ ಯಾಕೋ ಇಲ್ಲಿ ಏನಂತ ನಾರ್ಮಲ್ ಆಗಿ ಬಂದೈತಿ. 28 ಆದ ನಂತರ 25 ಬಂದೈತೆ. ಬಟ್ ಅದ್ರಲ್ಲಿ ಸಡನ್ ಆಗಿ 5 ಬಂದ್ಬಿಟ್ಬಿಟ್ಟೈತೆ. ಆಮೇಲೆ ನೆಕ್ಸ್ಟ್ 21 ಕೊಟ್ಟಿದಾನ, ಮತ್ 18 ಕೊಟ್ಟಿದ್ದಾನ, ಮತ್ 5 ಬಂದ್ಬಿಟ್ಟೈತೆ. ಅಂದ್ರೆ ಇಲ್ಲಿ ನೋಡ್ರಿ ಎರಡು ಸಂಖ್ಯೆಯನ್ನ ಮೈನಸ್ ಮಾಡ್ಕೊಂತ ಈ ತರ ಮಾಡಿದಾನ. ಇಲ್ಲಿ ನೋಡ್ರಿ ಇದನ್ನ ನಾವು ಮಾಡ್ತಾ ಹೋಗೋಣ. ಸೊ ಇಲ್ಲಿ 28ರಾಗ 28 ಐತೆ. ಅದಾದ ನಂತರ 25 ಬರಕ್ ಏನು ಎಷ್ಟು ಮೈನಸ್ ಮಾಡಿದಾನ ಸರ್, -3 ಮಾಡಿದಾನ. ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಇಲ್ಲಿ ಇದು 5 ಹಂಗೆ ಇಟ್ಬಿಟ್ರ, ಅದನ್ನೇನು ಟೆನ್ಷನ್ ತೊಗೊಳಕ್ ಹೋಗ್ಬೇಡ್ರಿ. ಸೊ 25 ಆದ ನಂತರ 21 ಬರ್ಬೇಕಂದ್ರ -4 ಮಾಡಿದಾನ. ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ 21ರಿಂದ 28 ಬರಕ ಮತ್ತೆ -3 ಮಾಡಿದಾನ. ಸೊ ಇದನ್ನ ನಾವು 5 ಕ್ರಾಸ್ ಮಾಡ್ಬೇಕಂತ ಹೇಳಿದ್ರೆ ಮತ್ತೆ 18ರಿಂದ 14 ಬರ್ಬೇಕಂದ್ರ
-4 ಮಾಡಿದಾನ. ನಾವು ಇನ್ಸೈಡ್ ಇಲ್ಲಿ ಇನ್ನೊಂದ್ ಸಂಖ್ಯೆ ಬರುತ್ತ, ಅದಾದ ನಂತರ ನಮ್ಗೆ ಏನಂತ ಹೇಳಿದ್ರೆ 5 ಬರುತ್ತ. ಸೊ ಇಲ್ಲಿ ಏನಂತ ಹೇಳಿದ್ರೆ ಇಲ್ಲಿ ಈ ಕಡೆ ಇತ್ರೊಳಗೆ ಏನಂತ ಹೇಳಿದ್ರೆ ಡಿಫ್ರೆನ್ಸ್ ಏನ್ ಮಾಡಿದ ಅಂತ ಹೇಳಿದ್ರೆ -3 ಮಾಡಿದಾನ. ಸೊ ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಂತ ಹೇಳಿದ್ರೆ -4 ಮಾಡಿದಾನ. ಈಗ ನಾವ್ ಇಲ್ಲಿ ಎಷ್ಟ್ ಮಾಡ್ಬೇಕು, -3 ಮಾಡ್ಬೇಕು. ಅಂದ್ರ 14ರಾಗ -3 ಮಾಡ್ರೆ ಎಷ್ಟು ಉಳಿತು, 11 ಉಳಿತು. ನಮ್ಗೆ ಆನ್ಸರ್ ಎಷ್ಟು ಬರತ್ತಪ್ಪ ಅಂತಂದ ಹೇಳಿದ್ರೆ 11 ಬರುತ್ತ. ಎಸ್ 11. ಬಟ್ ಆದ್ರೆ ನೆಕ್ಸ್ಟ್ ಮತ್ತೇನ್ ಮಾಡ್ಬೇಕು ನಾವು, ಎರಡು ಸಂಖ್ಯೆ ಆದ ನಂತರ ಮತ್ತೆ 5 ಬರ್ಕೋಬೇಕು. ಒಂದ್ 11 ಬಂತು, ಇನ್ನೊಂದ್ ಯಾವ್ದು ಬರುತ್ತ, 5 ಬರುತ್ತೆ. ಇದು ಆನ್ಸರ್ ಎಲ್ಲೈತ್ ನೋಡ್ರಿ, 11 5. ಈ ತರ ಏನಂತಂದ ಹೇಳಿದ್ರೆ ನಮ್ಗೆ ಆನ್ಸರ್ ಗಳು ಬರ್ತಾವ. ಎಸ್ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸೇಮ್ ಅದೇ ತರ ಐತೆ ನೋಡ್ರಿ, ಇದೇನ್ ಬೇರೆ ಐತೆ. 9 11 33 ಆಮೇಲೆ 13 ಆಮೇಲೆ 15 ಆಮೇಲೆ 33 ಆಮೇಲೆ 17 ಐತೆ. ನೆಕ್ಸ್ಟ್ ಸಂಖ್ಯೆ ಯಾವುದು ಅಂತ ಕ್ವಶನ್ ಕೇಳಿದಾನ. ಸೊ ಇದೇನಪ್ಪಾ ಅಂತಂದ ಹೇಳಿದ್ರೆ ನಿಮ್ಗೆ ಹೋಮ್ ವರ್ಕ್ ನಂಬರ್ 4. ಸೊ ಎಲ್ಲಾನು ಸಾಲ್ವ್ ಮಾಡಿ ಹಾಕ್ಬೇಕು. ಎಸ್ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ನಾವು. 6 20 8 ಆಮೇಲೆ 14 ಅದಾದ ನಂತರ 10 ಆಮೇಲೆ 8 ಆಮೇಲೆ 12. ಸೊ ಅದಾದ ನಂತರ ನೆಕ್ಸ್ಟ್ ಸಂಖ್ಯೆ ಯಾವ್ದು ಬರುತ್ತೆ ಅಂತ ಕ್ವಶನ್ ಕೇಳಿದಾನ. ಎಸ್ ಸೊ ಇಲ್ಲಿ ನೋಡ್ರಿ, ಈ ತರ 6 20 8 14 10 8 12 ಈ ತರ ಕ್ವಶನ್ ಕೇಳಿದಾನಲ್ಲ. ಇಲ್ಲಿ ನೋಡ್ರಿ, ನಾವು ನೋಡ್ತಾ ಹೋಗೋಣ. ಇಲ್ಲಿ 6 20 ಐತ್ರಿ, ಆಮೇಲೆ 8 ಬಂದೈತೆ, ಅದಾದ ನಂತರ ನೆಕ್ಸ್ಟ್ ಏನೇನೋ ಬಂದೈತೆ, ಇಲ್ಲಿ ಮತ್ತು 8 ಐತ್ರಿ ಅಂತ ಅನ್ಕೊಂಡ್ ಹಿಂಗ್ ಮಾಡಕ್ ಹೋಗ್ಬೇಡ್ರಿ. ಇಲ್ಲಿ ಏನೇ ಹೆಚ್ಚು ಕಮ್ಮಿ ಹಾಕೋತ ಹೋಗೈತೆ. ಬಟ್ ಅದ್ರ ಇಲ್ಲಿ 8 ಕೂಡ ಐತೆ, ಎರಡೆರಡು ಆದ ನಂತರ ಏನಂತಂದ ಹೇಳಿದ್ರೆ 8 ಕೂಡ ಐತೆ. ನಾವು ಅದನ್ನು ಕೂಡ ಥಿಂಕ್ ಮಾಡ್ಬೇಕಾಗತ್ತೆ. ಸೊ ನಾವು ಫಸ್ಟ್ ಏನಂತಂದ ಹೇಳಿದ್ರೆ ನಾವು ಆಗ್ಲೇ ಹೇಳಿದ್ವಲ್ಲ 8, ಇದನ್ನ ಹಂಗೆ ಬರ್ದು ಇಟ್ಕೊಡ್ರಿ, ಎರಡೆರಡು ನೋಡೋಣ. ಸೊ 6 ಇದ್ದದ ಏನಂತಂದ ಹೇಳಿದ್ರೆ 20 ಆಗೈತೆ. 6 ಇದ್ದದ ಏನಾಗೈತಿ, 20 ಆಗೈತೆ. ಎಷ್ಟು ಕೂಡ್ಸಿದಾನ ಇಲ್ಲಿ, 6 ಇದ್ದದ್ ಕೂಡ್ಸಿದಾನ. ಎಷ್ಟು ಕೂಡ್ಸಿದಾನ, 14 ಕೂಡ್ಸಿದಾನ. ಎಸ್ ಸೊ ಅದಾದ ನಂತರ ನೆಕ್ಸ್ಟ್ 20ರಿಂದ 14 ಆಗ್ಬೇಕಂದ್ರೆ ಏನ್ ಮಾಡಿದಾನ, ಮತ್ ಕಳೆದಿದ್ದಾನೆ. ಎಷ್ಟು ಮಾಡಿದಾನ, -6 ಮಾಡಿದಾನ. ಎಸ್ ಇದನ್ನ ನಾನು ಮೇಲ್ಗಡೆ ಬರ್ಕೋತೀನಿ ನೋಡ್ರಿ, ಇದು -6 ಮಾಡಿದಾನ. ಸೊ ಇದೇನ್ ಮಾಡಿದಾನ, 14ರಾಗ 10 ಅಂದ್ರ -4 ಮಾಡಿದಾನ. ಸೊ ಇದು 10ರಿಂದ 12 ಆಗ್ಬೇಕಂತ ಹೇಳಿದ್ರೆ ನೆಕ್ಸ್ಟ್ ಏನ್ ಮಾಡಿದಾನ, +2 ಮಾಡಿದಾನ. ಇಲ್ಲಿ ಲಾಜಿಕ್ ಬರ್ತಾ ಇಲ್ರಿ, ಅದು ಹೆಂಗೆಂಗೋ ಕೊಟ್ಬಿಟ್ಟಿದಾನ ನಮ್ಗಂತಂದ ಹೇಳಿದ್ರೆ. ಸೊ ಇದು ರಾಂಗ್ ಐತ. ಎಸ್ ಇದೇನಪ್ಪಾ ಅಂತಂದ ಹೇಳಿದ್ರೆ ಈ ಲಾಜಿಕ್ ರಾಂಗ್ ಐತ. ನಾವು ಇನ್ನೊಂದು ಲಾಜಿಕ್ ನೋಡ್ಬೇಕು. 6 20 8 14 10 8 12 ನೆಕ್ಸ್ಟ್ ಸಂಖ್ಯೆ ಹೆಚ್ಚು ಕಮ್ಮಿ ಇದ್ರೆ ಏನ್ ಮಾಡ್ಬೇಕು, ಒಂದ್ ಸಂಖ್ಯೆ ಬಿಟ್ಟು ಒಂದ್ ಸಂಖ್ಯೆ ಏನಂತಂದ ಹೇಳಿದ್ರೆ ನಾವು ರೌಂಡ್ ಹಾಕೋತ ಹೋಗ್ಬೇಕು. ಇವಾಗ ನೋಡ್ರಿ, ಚೆಕ್ ಮಾಡ್ರಿ. 6 ಅದಾದಂದ್ರೆ 8 ಆಗೈತೆ ಅಂದ್ರೆ +2 ಮಾಡಿದಾನ. 8ರಿಂದ ನಂತರ 10 ಆಗಿದೆ ಅಂತಂದ ಹೇಳಿದ್ರೆ +2 ಮಾಡಿದಾನ. 10 ಆದ ನಂತರ ನೆಕ್ಸ್ಟ್ ಏನ್ ಮಾಡಿದಾನ ಅಂತಂದ ಹೇಳಿದ್ರೆ +2 ಮಾಡಿದಾನ. ಎಷ್ಟು ಬಂದೈತಿ, 12 ಬಂದೈತಿ. ಓ ಲಾಜಿಕ್ ಕರೆಕ್ಟ್ ಐತೆ. ಇದನ್ನ ನೋಡ್ರಿ, ನೆಕ್ಸ್ಟ್ ಇಲ್ಲಿದು 20ರಿಂದ 14 ಅಂತಂದ ಹೇಳಿದ್ರೆ -6 ಮಾಡಿದಾನ, ಅವಾಗ 14 ಬರುತ್ತೆ. 14ರಾಗ ಏನಂತಂದ ಹೇಳಿದ್ರೆ 8 ಬರ್ಬೇಕಂತಂದ ಹೇಳಿದ್ರೆ ಮತ್ತೆ -6 ಮಾಡಿದಾನ, 18 ಬರುತ್ತೆ ನೋಡ್ರಿ. 8 ಬರುತ್ತೆ. 8ರಾಗ 6 ಕೂಡಿಸಿದ್ರೆ ಎಷ್ಟು, 14. ಮತ್ತೆ ಮೈನಸ್ ಮಾಡಿದಾನ. ಇಲ್ಲಿ ನಾವೇನ್ ಮಾಡ್ಬೇಕು, ಇಲ್ಲಿ ಮೇಲ್ಗಡೆ ನೆಕ್ಸ್ಟ್ -6 ಮಾಡ್ಬೇಕು. 8ರಾಗ -6 ಮಾಡಿದ್ರೆ ಎಷ್ಟು ಬರುತ್ತೆ ನಮ್ಗ, 2 ಬರುತ್ತೆ. ಒಂದ್ ಆಪ್ಷನ್ ಬಂತು. ಇಲ್ಲಿ ಎರಡೆರಡು ಆಪ್ಷನ್ ಕೇಳಿದಾನ, ಒಂದ್ ಆಪ್ಷನ್ ಬಂತು. ಸೊ ಅದಾದ ನಂತರ ನಾವು ನೆಕ್ಸ್ಟ್ ಏನ್ ಮಾಡ್ಬೇಕು, ಇಲ್ಲಿ ಇದನ್ನ ಮಾಡ್ಬೇಕು, +2 ಮಾಡ್ಬೇಕು. ಸೊ 12ರಾಗ +2 ಮಾಡ್ರಿ ಅಂತಂದ ಹೇಳಿದ್ರೆ ಎಷ್ಟು ಬರುತ್ತೆ, ನೆಕ್ಸ್ಟ್ 14 ಬರುತ್ತೆ. ಅಂದ್ರೆ 2 ಮತ್ತು 14 ಏನಂತಂದ ಹೇಳಿದ್ರೆ ಮುಂದಿನ ಸರಣಿಯ ಸಂಖ್ಯೆಗಳು ಬರ್ತಾವ. 2 14 ಎಲ್ಲೈತೆ ಆಪ್ಷನ್, ಲಾಸ್ಟ್ ಆಪ್ಷನ್ ಐತೆ. ಸೇಮ್ ಅದೇ ತರ ನೋಡ್ರಿ, ಇಲ್ಲಿ 21 25, ಸೊ ನೆಕ್ಸ್ಟ್ 18, ಆಮೇಲೆ 29, ಆಮೇಲೆ 33, ಆಮೇಲೆ 18 ನೆಕ್ಸ್ಟ್ ಸಂಖ್ಯೆ ಯಾವುದು ಐತಂತ ಕ್ವಶನ್ ಕೇಳಿದಾನ. ಸೇಮ್ ಅದೇ ತರ ನೋಡ್ರಿ, ಇಲ್ಲಿ 18 ಐತೆ, ಆಮೇಲೆ ಇಲ್ಲೂ 18 ಐತೆ. ಎಸ್ ಈ ತರ ನೋಡೋಣ. ಸೊ 21ರೊಳಗ 21 ಆದ ನಂತರ 25 ಬಂದೈತೆ ಅಂದ್ರೆ ಇನ್ಕ್ರೀಸ್ ಆಕೋತ ಹೋಗಿದ್, ಜಾಸ್ತಿ ಆಕೋತ ಹೋಗಿದ್. ಸೊ ನೋಡ್ರಿ, 21ರಾಗ ಎಷ್ಟು ಕೂಡಿಸ್ರ 25 ಬರುತ್ತ, 4 ಕೂಡಿಸ್ರೆ 25 ಬರುತ್ತೆ. ಸೊ ಅದಾದ ನಂತರ ಇಲ್ಲಿ 18 ಐತಲ್ಲ, ಇದನ್ನ ಕ್ರಾಸ್ ಮಾಡ್ಬೇಕು ನಾವು. ಇದನ್ನ ಕ್ರಾಸ್ ಮಾಡ್ಬೇಕಂದ್ರೆ 25ರಿಂದ ಎಷ್ಟು ಕೂಡಿಸಿದಾನ, ಮತ್ತೆ ಸರ್ +4 ಕೂಡಿಸಿದಾನ, ಬಂದೈತೆ. ಮತ್ತೆ ಇಲ್ಲಿ ನೋಡ್ಬೇಕು. ಸೊ ಇಲ್ಲಿ ಎಷ್ಟು ಕೂಡಿಸಿದಾಗ 33 ಬಂದೈತೆ. ಸರಿ 29ನ 4 ಕೂಡಿಸಿದ್ರೆ ಮತ್ತೆ 33 ಬಂದೈತೆ. ಆಮೇಲೆ ಇಲ್ಲಿ ಮತ್ತೆ ನಾವು ಕ್ರಾಸ್ ಮಾಡ್ಬೇಕಲ್ಲ, ಎಷ್ಟು ಕೂಡಿಸ್ಬೇಕು, ಇಲ್ಲಿ +4 ಕೂಡಿಸ್ಬೇಕು. 33ಕ 4 ಕೂಡಿಸಿದ್ರೆ ಎಷ್ಟು ಬರುತ್ತಪ್ಪ ಅಂತಂದ ಹೇಳಿದ್ರೆ 37 ಬರುತ್ತೆ. ಇದು ಒಂದು ಆಪ್ಷನ್ ಆಯ್ತು. ಎಸ್ ಅದಾದ ನಂತರ ನೆಕ್ಸ್ಟ್ ಸಂಖ್ಯೆ ಬರ್ಬೇಕಲ್ಲ, ಇಲ್ಲಿ ನಾವೇನ್ ಮಾಡ್ಬೇಕು, ಕೆಳಗಡೆ ಕೂಡಿಸ್ಬೇಕು, ಮತ್ತೆ 4 ಕೂಡಿಸ್ಬೇಕು. 4 ಕೂಡಿಸಿದಾಗ ಎಷ್ಟು ಬರುತ್ತೆ ನೋಡ್ರಿ, 37 38 39 40 41. ಅಂದ್ರೆ ನಮ್ಗೆ ಆನ್ಸರ್ ಎಷ್ಟು ಬಂತು ಅಂತ ಹೇಳಿದ್ರೆ 37 41 ಬಂತು.
ಸೊ ಇದಾದ ನಂತರ ನೆಕ್ಸ್ಟ್ ಎಷ್ಟು ಬರುತ್ತೆ, ಮತ್ತೆ 18 ಬರುತ್ತೆ. ಇದು ಕಾನ್ಸ್ಟೆಂಟ್, ಚೇಂಜ್ ಆಗಂಗಿಲ್ಲ. ನೆಕ್ಸ್ಟ್ 18 ಬರುತ್ತೆ. ಸೊ ಈ ತರ ಏನಂತಂದ ಹೇಳಿದ್ರೆ ಸರಣಿಗಳು ನಿಮ್ಗೆ ಕ್ವಶನ್ಸ್ ಗಳನ್ನ ಕೇಳ್ತಾರ. ಎಸ್ ನೆಕ್ಸ್ಟ್ ನೋಡೋಣ ನೋಡ್ರಿ, 21 ಐತೆ, ಅದಾದ ನಂತರ 25 ಐತೆ, ಆಮೇಲೆ 18 ಐತೆ, ಆಮೇಲೆ 29, ಆಮೇಲೆ 33, ಆಮೇಲೆ 18 ಐತೆ. ಇದನ್ನ ನಾನು ಸಾಲ್ವ್ ಮಾಡಿದೀನಿ ನೋಡ್ರಿ ಆಗ್ಲೇ. ಇದನ್ನ ಸಾಲ್ವ್ ಮಾಡಾಯ್ತು, ಮತ್ತೆ ರಿಪೀಟ್ ಆಗೈತೆ ಕ್ವಶನ್, ಸಾರಿ. ನೆಕ್ಸ್ಟ್ ನೋಡೋಣ, 3, 8, 13, 18, 23, ನೆಕ್ಸ್ಟ್ 28, 33. ಇದ್ ನೋಡ್ರು ಏನೋ ಬೇರೆ ಕ್ವಶನ್ ಐತಿ. ನೆಕ್ಸ್ಟ್ ಏನಂತ ಕ್ವಶನ್ ಅಂತ ಕೇಳಿದಾನ. ಮಾಡೋಣ, 3, 5 ಇದೇನ್ ಕಂಟಿನ್ಯೂಸ್ ಆಗಿ ಜಾಸ್ತಿನ ಹಾಕೋತ ಹೋಗತ್ತ. ಪ್ಲಸ್ ನೋಡೋಣ, 3ರಾಗ +5 ಮಾಡ್ರೆ 8 ಬಂದೈತಿ. ಇಲ್ಲಿ 8ರಾಗ ಎಷ್ಟು ಪ್ಲಸ್ ಮಾಡಿದ್ರ ಬಂದೈತಿ, 13. 5 ಮಾಡಿದಾಗ +5 ಮಾಡಿದಾಗ 13 ಬಂದೈತಿ. ಆಮೇಲೆ 13ರಾಗ +5 ಮಾಡಿದಾಗ 18 ಬಂದೈತಿ. 18ರಾಗ ಪ್ಲಸ್ ಎಷ್ಟು ಮಾಡಿದಾಗ ಎಷ್ಟು ನೋಡ್ರಿ, 23. ಎಷ್ಟು +5 ಮಾಡಿದಾಗ 23. 23ರಾಗ +5 ಮಾಡ್ರೆ 28 ಬಂದ್. 28ರಾಗ +5 ಮಾಡ್ರೆ 33 ಬಂದೈತಿ. ನೆಕ್ಸ್ಟ್ ನಾವೇನ್ ಮಾಡ್ಬೇಕು, +5 ಮಾಡ್ಬೇಕು. ಅವಾಗ ಎಷ್ಟು ಬರುತ್ತೆ, 33 + 5 38 ಬಂತು. ನಮ್ಗೆ ಇನ್ನೊಂದ್ ಸಂಖ್ಯೆ ಕಂಡು ಅಂದ್ರೆ ಮತ್ +5 ಮಾಡ್ಬೇಕು. ಎಷ್ಟು ಬರುತ್ತೆ, 38 + 5 43. ಸೊ 38, 43 ಏನಪ್ಪಾ ಅಂತಂದ ಹೇಳಿದ್ರೆ ನಮ್ಗೆ ಕರೆಕ್ಟ್ ಆಗಿರೋ ಆನ್ಸರ್ ಆಗತ್ತ. ಇನ್ನೊಂದ್ ಸಿಂಪಲ್ ಆಗಿ ನೋಡ್ರ, ಇಲ್ಲಿ ನೋಡ್ರಿ. ಸೊ ಒಂದಾದ ನಂತರ ಒಂದ್ ಚೆಕ್ ಮಾಡ್ರಿ. 3ರಿಂದ 10 +10 ಮಾಡಿದ 33 ಆಗೈತೆ. ನೆಕ್ಸ್ಟ್ 23, ಆಮೇಲೆ 33, ನೆಕ್ಸ್ಟ್ ಬೆಸ್ಟ್ ಬರುತ್ತೆ 43 ಬರುತ್ತೆ. ನೆಕ್ಸ್ಟ್ ಇನ್ನೊಂದ್ ಐತಲ್ಲ ಅದನ್ನ ನೋಡ್ರಿ, 8, 18, 28, ನೆಕ್ಸ್ಟ್ ಎಷ್ಟು ಬರ್ಬೇಕು ನಮ್ದು, 38. ಯಾವ ತರ ಲಾಜಿಕ್ ಮಾಡಿದ್ರು ಕೂಡ ಏನಂತ ಹೇಳಿದ್ರೆ ನಮ್ಗೆ ಕರೆಕ್ಟ್ ಆಗಿರೋ ಆಪ್ಷನ್ ಬಂದ್ಬಿಡುತ್ತೆ. ಎಸ್ ಇದೇನಪ್ಪಾ ಅಂತ ಹೇಳಿದ್ರೆ ನಿಮ್ಗೆ ಸರಣಿ ಮೇಲೆ ಏನಂತ ಹೇಳಿದ್ರೆ ಕ್ವಶನ್ಸ್ ಗಳನ್ನ ಕೇಳ್ತಾನೆ. ನೆಕ್ಸ್ಟ್ ಕ್ಲಾಸ್ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಗೆ ಈ ತರ ಕ್ವಶನ್ಸ್ ಗಳನ್ನ ಕೇಳ್ತಾನೆ. ಅಲ್ಫಾಬೆಟ್ಸ್ ನ ಕೊಟ್ಬಿಟ್ಟು ಕ್ವಶನ್ಸ್ ಗಳನ್ನ ಕೇಳ್ತಾನೆ. ಸೊ ಅದನ್ನ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡ್ತೀನಿ. ಸೊ ಕಂಪ್ಲೀಟ್ ಆಗಿ ವಿಡಿಯೋಸ್ ಅನ್ನ ನೋಡ್ರಿ. ಸೊ ಯಾರು ಕಂಪ್ಲೀಟ್ ಆಗಿ ವಿಡಿಯೋ ನೋಡಿದಿರಿ ಆರಾಮಾಗಿ ಏನಂತ ಹೇಳಿದ್ರೆ ಸೊ ನೋಟ್ಸ್ ಗಳನ್ನ ಮಾಡ್ಕೊಂಡು ಟ್ರೈ ಮಾಡ್ತಾ ಹೋಗ್ರಿ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು GK ಸೆಕ್ಷನ್ ಅನ್ನ SSC MTS ಏನಂತ ಹೇಳಿದ್ರೆ GK ಸೆಕ್ಷನ್ ಅನ್ನು ಕೂಡ ನಾನು ಸ್ಟಾರ್ಟ್ ಮಾಡ್ತೀನಿ. GK ಸೆಕ್ಷನ್ ಏನಪ್ಪಾ ಅಂತ ಹೇಳಿದ್ರೆ ಕ್ವಶನ್ ಪೇಪರ್ ಅಲ್ಲಿ ಇಲ್ಲಿವರೆಗೂ ಏನ್ ಓಲ್ಡ್ ಕ್ವಶನ್ ಪೇಪರ್ 2017ರಿಂದ ಏನಾಗೈತಲ್ಲ ಅದ್ರೊಳಗಡೆ ಡಿಸ್ಕಷನ್ ಮಾಡೋಣ ಅಂತ ಪ್ಲಾನ್ ಐತೆ. ಸೊ ಯಾರ್ಯಾರಿಗೆ ಇಷ್ಟ, ಯಾರು ನೋಡ್ತಿರಿ ವಿಡಿಯೋಸ್ ಗಳನ್ನ ನನ್ಗೊಂದು ಮೆಸೇಜ್ ಹಾಕ್ರಿ, ಸರ್ GK ನ ಸ್ಟಾರ್ಟ್ ಮಾಡ್ರಿ ಅಂತಂದ ಹೇಳಿ. ನಾನು ಆ GK ನ ನಾನು ಸ್ಟಾರ್ಟ್ ಮಾಡ್ತಾ ಹೋಗ್ತೇನೆ. ತುಂಬಾ ಡೀಪ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸಿಂಪಲ್ ತುಂಬಾ ಈಸಿ ಇರತ್ತ. ನಿಮಗ್ ಒಂದ್ಸರಿನೇ ಏನಿ ಅಂತಂತ ಹೇಳಿದ್ರೆ GK ನಾನು ಎಲ್ಲಾದ್ರೂ ಮಾಡೋದು ನೀವು ಕೇಳ್ತಾ ಹೋಗ್ಬಿಟ್ರ, ಸರ್ ನಮಗಿದು ಮ್ಯಾಥಮೆಟಿಕ್ಸ್ ಬ್ಯಾಡ್ರಿ GK ನ ಮಾಡ್ರಿ ಅಂತಂದು ಹೇಳೋ ಲೆವೆಲ್ಗೆ ನಾನು ಹೇಳ್ತೀನಿ. ಅಷ್ಟು ಈಸಿಯಾಗಿ ಅರ್ಥ ಆಗೋ ತರ ಹೇಳ್ತೀನಿ. ಪ್ರತಿಯೊಂದನ್ನು ಮಾತಾಡಿದ್ದೆಲ್ಲ ಏನಂತಂದ ಹೇಳಿದ್ರೆ ಪಾಯಿಂಟ್ಸ್ ಗಳೇ ಇರ್ತಾವ. ನಿಮ್ಗ ಬೇಜಾರಾಗಿ ಬಿಡುತ್ತ, ಸರ್ ಎಷ್ಟಂತ ಬರ್ಕೊಳ್ರಿ, ಸುಮ್ಮನೆ ನೀವು ಹೇಳ್ಕೊಂತ ಹೋಗ್ರಿ, ನಾವು ಕೇಳ್ಕೊಂತ ಹೋಗ್ತೀವಿ. ಸೊ ಆ ರೀತಿಯಾಗಿ ಏನಂತಂತ ಹೇಳಿದ್ರೆ ಡಿಸ್ಕಷನ್ ಆಗ್ತಾ ಹೋಗುತ್ತೆ. ಎಸ್ GK ಸೆಕ್ಷನ್ ಅನ್ನು ಸ್ಟಾರ್ಟ್ ಮಾಡೋಣ. ಸೊ ಇವಾಗಲೇ ಏನಂತಂದ ಹೇಳಿದ್ರೆ 7 ಕ್ಲಾಸ್ ಆಗಿದಾವ. ಎಲ್ಲಾ ಕ್ಲಾಸ್ಗಳನ್ನ ನೋಡ್ರಿ. ನಿಮಗ್ ನೋಡ್ರ ಸೆಪ್ಟೆಂಬರ್ ಏನಂತಂದ ಹೇಳಿದ್ರೆ 7ನೇ ತಾರೀಕು ಇನ್ನು 10ನೇ ತಾರೀಕು ಏನೋ ಎಕ್ಸಾಮ್ಸ್ ಗಳು SSC MTS ಎಕ್ಸಾಮ್ ಸ್ಟಾರ್ಟ್ ಆಗ್ತಾವ. ಅಷ್ಟ್ರೊಳಗಡೆ ನಿಮ್ಗೆ ಏನಂತಂದ ಹೇಳಿದ್ರೆ ನಾನು ರೀಸನಿಂಗು ಆಮೇಲೆ ಜನರಲ್ ಆಪ್ಟಿಟ್ಯೂಡ್ ಕಂಪ್ಲೀಟ್ ಮಾಡ್ಕೊಡ್ತೀನಿ. ಅದಾದ ನಂತರ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಮ್ಯಾಥಮೆಟಿಕ್ಸ್ ಸ್ಟಾರ್ಟ್ ಮಾಡಿರ್ತೀನಿ. ಸೊ ಇದ್ರ ಜೊತೆಗೆ GK ಸೆಕ್ಷನ್ ಅನ್ನು ಸ್ಟಾರ್ಟ್ ಮಾಡಿರ್ತೀನಿ. ಲಾಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಆ ಒಂದು 2ರಿಂದ 3 ವಿಡಿಯೋಸ್ ಇನ್ನೊಂದು ಎಕ್ಸಾಮ್ ಸ್ಟಾರ್ಟ್ ಆದ ದಿನದಿಂದ ಏನಂತಂದ ಹೇಳಿದ್ರೆ ಕ್ವಶನ್ ಪೇಪರ್ ಅನ್ನ ನೋಡ್ಬಿಟ್ಟು ಸೊ 2-3 ಕ್ಲಾಸ್ಗಳನ್ನ ಇಂಗ್ಲಿಷ್ ಅಲ್ಲಿ ಹಾಕ್ತೀನಿ. ಇಂಗ್ಲಿಷ್ ಏನಂತಂದ ಹೇಳಿದ್ರೆ ಅದು ಬಹಳ ದೊಡ್ಡ ಸಬ್ಜೆಕ್ಟ್ ಅದು. ಸೊ ಅದನ್ನೆಲ್ಲ ನಮ್ಗ ನೆನ್ಪಿಟ್ಕೊಳಕ್ ಆಗಂಗಿಲ್ಲ, ಅದಕ್ಕೆ ಯಾವ್ದು ಲಾಜಿಕ್ ಗಳು ಬರಂಗಿಲ್ಲ. ಜಸ್ಟ್ ನಾವು ಹೇಳ್ಬೋದು. ಸೊ ಯಾವ ಆಪ್ಷನ್ ಜಾಸ್ತಿ ABCD ಒಳಗಡೆ ಈ ತರ ಕ್ವಶನ್ ಬಂತಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಯಾವ ಆಪ್ಷನ್ ಕರೆಕ್ಟ್ ಆಗ್ಬಹುದು ಅಂತ ನಾವು ಪ್ರೆಡಿಕ್ಷನ್ ಮಾಡ್ಬಿಟ್ಟು ಹೇಳ್ಬೋದು. ಆ ತರ ನಿಮ್ಗೆ ಒಂದ್ 2-3 ವಿಡಿಯೋಸ್ ಮಾಡಿ ಹಾಕಿರ್ತೀನಿ. ಬಟ್ ಅದ್ರ ನಾವು ಸ್ಕೋರ್ ಮಾಡ್ಬೇಕಾಗಿರೋದು ಇದ್ರಲ್ಲಿ ರೀಸನಿಂಗ್ ಅಲ್ಲಿ ಸ್ಕೋರ್ ಆಗತ್ರ. ನನ್ ಕ್ಲಾಸ್ ಯಾರು ನೋಡಿದ್ರೆ ರೀಸನಿಂಗ್ ಒಳಗಡೆ 25 ಕ್ವಶನ್ಸ್ ಗಳಲ್ಲಿ ಯಾವ್ದು ಎಕ್ಸಾಮ್ ತಗೋರಿ 25 ಅಂತ ತಗೊಂಡು 25 ರೀಸನಿಂಗ್ ಕ್ವಶನ್ಸ್ ಗಳು ಬಂತು ಅಂತಂದ ಹೇಳಿದ್ರೆ ಆಲ್ಮೋಸ್ಟ್ 20 ಮೇಲೆ ನೀವು ಕರೆಕ್ಟ್ ಆಗಿರೋ ಆನ್ಸರ್ ಹಾಕ್ತೀರಿ. ಸ್ಕೋರ್ ಬಂತು ಇಲ್ಲಿ ನಿಮ್ದು ಸ್ಕೋರ್ ಬಂತು 20 ಇಂಟು 2 ಮಾಡ್ರೆ 40 ಮಾರ್ಕ್ಸ್ ಬಂತು. ಇನ್ನೇನಪ್ಪಾ ಹಬ್ಬಬ್ಬಾ ಅಂತಂದ ಹೇಳಿದ್ರೆ ಇನ್ 10 ಮಾರ್ಕ್ಸ್ ತೆಗದ್ರಿ ಅಂತಂದ ಹೇಳಿದ್ರೆ ಪಾಸ್ ಆಯ್ತು, ಜಾಬ್ ಆಯ್ತು ನಿಮ್ದು. ಥಿಂಕ್ ಮಾಡ್ರಿ ಸ್ವಲ್ಪ ಕರೆಕ್ಟ್ ಆಗಿ ಏನಂತಂದ ಹೇಳಿದ್ರೆ ಸ್ಟಡಿ ಮಾಡ್ಕೊಂತ ಹೋಗ್ರಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್. ಸೊ ಎಲ್ರಿಗೂ ಶೇರ್ ಮಾಡ್ರು.